ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯನಿಶು ಪತ್ರಕರ್ತರು ಮತ್ತು ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು. ಇವತ್ತು ಒಂದು ಚಾಪ್ಟರ್ ಇದೆ, ಸಂಹಿತೆ ಏಕೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಅವಶ್ಯಕತೆ ಇದೆಯಾ ಅಂತ ಪತ್ರಿಕೋದ್ಯಮದಲ್ಲಿ, ದಟ್ ಈಸ್ ಇನ್ ಜರ್ನಲಿಸಮ್. ಮೊದಲನೇದಾಗಿ 2007ರಲ್ಲಿ ನೀತಿ ಸಂಹಿತೆ ಪರಿಷ್ಕರಿಸಿದ ನಂತರ ಮಾಧ್ಯಮ ಸ್ವರೂಪಗಳು ಏನು ಅಂತ ಅಂದರೆ 2007ರಲ್ಲಿ ಒಂದು ಕಾಯ್ದೆ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಏನು ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಕರಿತೀವಲ್ಲ ಅದನ್ನು ಮಾಡ್ತಾರೆ. ಇಲ್ಲಿ ಏನಂದರೆ ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಇವರು ಕೇಂದ್ರ ಸರ್ಕಾರದವರಾಗಿರ್ಬೋದು, ರಾಜ್ಯ ಸರ್ಕಾರದವರಾಗಿರ್ಬೋದು, ಪತ್ರಕರ್ತರನ್ನು ಅಥವಾ ಪತ್ರಿಕೋದ್ಯಮವನ್ನು 4ನೇ ಎಸ್ಟೇಟ್ ಅಥವಾ ಅಂಗ ಅಂತ ಕರೀತಾರೆ. ಬಟ್ ನಾನು ಹೇಳ್ತೀನಿ, ಸತ್ಯವಾಗೂ ಅಂಗ ಅಲ್ಲ. 4ನೇ ಅಂಗ ಆಗಿದ್ದರೆ ನಮಗೂ ಎಸ್ಕಾರ್ಟ್ಸ್ ಕೊಡಬೇಕಾಯಿತು, ನಮಗೂ ವಿಧಾನಸೌಧದಲ್ಲಿ ಕೂರೋಕ್ಕೆ ಅವಕಾಶ ಮಾಡಬೇಕಾಯಿತು, ನಮಗೆ ಗನ್ಮೇನ್ ಕೊಡಬೇಕಾಯಿತು, ನಮಗಿರೋಕ್ಕೆ ಮನೆ ಕೊಡಬೇಕಾಯಿತು, ನಮಗೆ ಸರ್ಕಾರದಿಂದ ಸೌಲಭ್ಯ ಎಲ್ಲ ಕೊಡಬೇಕಾಯಿತು. ಸೊ ಇದು 4ನೇ ಅಂಗ ಅಲ್ಲ. ದಯವಿಟ್ಟು ಹೇಳ್ತೀನಿ, ಇಟ್ ಈಸ್ ನಾಟ್ ಎ 4th ಎಸ್ಟೇಟ್, ಇಟ್ ಈಸ್ ರಂಗ ಫೀಲ್ಡ್. 4ನೇ ರಂಗ, 4th ಫೀಲ್ಡ್ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಮೊದಲನೇ ಏನು ಪ್ಯಾರಾಗ್ರಾಫ್ ಇದೆಯಲ್ಲ, ಮೊದಲನೇದಾಗಿ ಸಂಹಿತೆ ಏಕೆ ಅಂತ ಇದೇನು ಹೇಳುತ್ತೆ ಅಂದರೆ, ಸರ್ಕಾರ ಮತ್ತು ಪತ್ರಕರ್ತರ ನಡುವೆ ಕೆಲವೊಂದು ತೀಕ್ಷ್ಣತೆ, ತಿಕ್ಕಾಟ ಅಂತ ಏನು ಹೇಳ್ತೀವಿ, ಅದು ಆಗುತ್ತಾ ಆಗಲ್ವಾ ಅನ್ನೋದು ಬಂದಿದೆ. ಅಂದರೆ ಇವರು ಪತ್ರಕರ್ತರು ಅಥವಾ ಪತ್ರಿಕೋದ್ಯಮದಲ್ಲಿ ಸುದ್ದಿ ಮಾಡಲು ಹೊರಟಾಗ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದಲ್ಲಿ ಆಗ್ತಿರುವಂಥ ಕೆಲವೊಂದು ಲೋಪದರ್ಶನ ಎತ್ತಿ ಹಿಡಿಯೋಕ್ಕೆ ಹೋದರೆ ಸರ್ಕಾರ ಇವರಿಗೆ ಸರಿಯಾಗಿ ಸ್ಪಂದಿಸುತ್ತಾ ಅಂತ. ಅಂದರೆ ಇವರು ಕೋಡ್ ಆಫ್ ಕಂಡಕ್ಟ್ನ ಇವರು ಅಪ್ಲೈ ಮಾಡೋಕ್ಕೆ ಹೋದರೆ ಅದು ನಡೆಯುತ್ತಾ ನಮ್ಮ ಸರ್ಕಾರಗಳಲ್ಲಿ ಅಂತ. ನಿಜವಾಗೂ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಈ ನಿಟ್ಟಿನಲ್ಲಿ ನಮಗೆ ಬೆಂಬಲ ಕೊಡೋದಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಜಾಹೀರಾತು, ನಾವೇನೋ ಸರ್ಕಾರದ ವಿರುದ್ಧ ನಾವೇನೋ ಮಾತಾಡಿದ್ರೆ ಅಥವಾ ನಾವೇನೋ ಒಂದು ಸುದ್ದಿಯನ್ನು ಭಾಳ ತೀಕ್ಷ್ಣವಾಗಿ ಬಲಿಷ್ಠವಾಗಿ ಮಾಡಿದ್ರೆ ಬೆಳಗ್ಗೆ ಅವ್ರು ಹೇಳ್ತಾರೆ ವಾರ್ತಾ ಇಲಾಖೆಗೆ, ಅವರಿಗೆಲ್ಲ ಸ್ಟಾಪ್ ಮಾಡಿ ಕೊಡೋದನ್ನ ಜಾಹೀರಾತನ್ನ ಅಂತಾರೆ. ಆ ಥರ ಇದೆ ನಮ್ಮ ವ್ಯವಸ್ಥೆ, ಏನು ಮಾಡೋಕ್ಕಾಗಲ್ಲ. ಸೊ ಹಂಗಂತ ನೀವು ಸುದ್ದಿ ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಅದಕ್ಕೆ ಅದರದ್ದೇ ಆದಂಥ ಕೆಲವು ಮಾನದಂಡಗಳಿರ್ತವೆ. ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಆ ಕಾನೂನು ಹೋರಾಟ ಮಾಡಿಕೊಂಡು ನೀವು ನಿಮ್ಮ ಒಂದು ಅಳತೆಯಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಮಾಡಿ ಅಂತ ಹೇಳೋಕ್ಕೆ ಬಯಸ್ತದೆ. ಏನು ಈ ಒಂದು ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದು, ಆಯಿತಾ? ಒಂದು ಸೆಕೆಂಡ್ ಹಂಗೆ ಇರಿ, ಒಂಚೂರು ಇಲ್ಲಿ ಸಿಸ್ಟಮಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಓಕೆ, ನೆಕ್ಸ್ಟು ಆಯಿತಾ. ನೆಕ್ಸ್ಟು ಪ್ರಜಾಪ್ರಭುತ್ವದಲ್ಲಿ ಸ್ವತಂತ್ರ ಮಾಧ್ಯಮ ಏಕೆ ಮುಖ್ಯ ಅಂತ. ಅಂದರೆ ಡೆಮೋಕ್ರಸಿನಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅವಶ್ಯಕತೆ ಇದೆಯಾ ಅಂತ. ಖಂಡಿತವಾಗ್ಲೂ ಇದೆ. ವಿಚಾರ ಇಷ್ಟೇ, ಪ್ರತಿ ವರ್ಷ ಮೇ ತಿಂಗಳು 3ನೇ ತಾರೀಕು ವಿಶ್ವ ಪತ್ರಿಕಾ ದಿನಾಚರಣೆ ಅಂತ ಮಾಡ್ತಾರೆ. ಜೊತೆಗೆ ಇನ್ನೊಂದು ಹೆಸರು ಇದಕ್ಕೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಮಾಡ್ತಾರೆ. ಯಾಕೆ ಇದನ್ನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಕೇವಲ ನಮ್ಮ ರಾಜ್ಯ ಅಥವಾ ದೇಶದಲ್ಲೇ ಮಾತ್ರ ಅಲ್ಲ, ರಾಷ್ಟ್ರವ್ಯಾಪಿ ಇದನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಮಾಡಬೇಕು ಅಂತ ಎಲ್ಲ ದೇಶಗಳು ಸೇರಿ ಮಾಡ್ಕೊಂಡಿರುವಂಥ ಒಂದು ಅವ್ರದ್ದೇನೋ ಒಂದು ಪ್ರಿನ್ಸಿಪಲ್ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಇದನ್ನು ಮಾನವ ಹಕ್ಕು ಉಲ್ಲಂಘನೆ ಏನು ಆಗ್ತಾಯಿದೆಯೋ ಅದೇ ರೀತಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಅಥವಾ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ಕೊಂಡ್ಮಾಡಿ ಸರ್ಕಾರಗಳು ಅಂತ ಆಯಾ ದೇಶಗಳಲ್ಲಿ ಅಥವಾ ಎಲ್ಲ ದೇಶ ಸೇರಿ ಮಾಡ್ತಾ ಇರೋವಂಥ ಒಂದು ಪತ್ರಿಕಾ ವಿಶ್ವ ದಿನಾಚರಣೆ ಅಂತ ಕರಿತೀವಿ ನಾವು. ಇಲ್ಲೇನು ಹೇಳಕ್ಕೆ ಬಯಸ್ತಾರೆ ಅಂತಂದರೆ, ಭಾರತದಲ್ಲಿ ಪ್ರಮುಖವಾಗಿ ಆರ್ಟಿಕಲ್ 19 ಏನು ಹೇಳುತ್ತೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಒಂದು ವಾಕ್ ಸ್ವಾತಂತ್ರ್ಯ ಇರ್ತದೆ, ದೃಶ್ಯ ಸ್ವಾತಂತ್ರ್ಯ ಇರ್ತದೆ. ಹಾಗಂತ ಏನು ಬೇಕೆಲ್ಲ ಮಾಡಬೇಕು ಅಂತಲ್ಲ, ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದಿರ್ತದೆ. ಅದನ್ನು ಕಿತ್ಕೋಬಾರ್ದು. ಸರ್ಕಾರಗಳು ಅದನ್ನ ಕಿತ್ಕೊಂಡು ಏನು ಈಗ ಮಾಧ್ಯಮ ಒಂದು ಲೋಕ ಇರ್ತದೆ, ಆ ಲೋಕಕ್ಕೆ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು ಅಂತ ನಮ್ಮ ಸರ್ಕಾರದಲ್ಲಿ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ ಅಂದ್ಬಿಟ್ಟು ನೀವು ಏನು ಬೇಕೆಲ್ಲ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಅದರದ್ದೇ ಆದಂಥ ಕೆಲವು ಕಾಲದ ಮಾನದಂಡ ಇರ್ತದೆ. ಸರಿಯಾದ ಪುರಾವೆ, ಸಾಕ್ಷಿ ಇದ್ದು ನಾವು ಕೆಲಸ ಮಾಡಬೇಕಾಗ್ತದೆ.
ಅದನ್ನು ಇಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ ಪ್ರಮುಖವಾಗಿ ಆಯಾ ದೇಶಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋಂಥ ಕೆಲಸ ಮಾಡಬೇಡಿ ಅಂತ ಹೇಳಕ್ಕೆ ಬಯಸ್ತಾರೆ. ಇದು ನಮ್ಮ ದೇಶದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಪತ್ರಿಕೆ ಅಥವಾ ಏನು ದೃಶ್ಯ ಮಾಧ್ಯಮ ಆಗಿರ್ಬೋದು, ಡಿಜಿಟಲ್ ಲೀಗಲ್ ಮೀಡಿಯಾ ಆಗಿರ್ಬೋದು, ಇದು ಸ್ಥಾಪನೆ ಮಾಡಿದ್ಮೇಲೆ ಕಾನೂನು ಚೌಕಟ್ಟಲ್ಲೇ ನಾವು ಕೆಲಸ ಮಾಡಬೇಕಾಗ್ತದೆ. ಕಾನೂನು ಚೌಕಟ್ಟು ಅಲ್ಲದೆ ನಾವು ಬೇರೆ ಇದ್ರಲ್ಲಿ ಮಾಡೋಕ್ಕೆ ಬರೋಲ್ಲ. ಒಂದು ವೇಳೆ ನೀವು ಮಾಡಿದ್ದೆ ಆದರೆ ನಿಮ್ಮ ಮೇಲೆ ಕೇಸ್ಗಳು ಫೈಲ್ ಆಗ್ತವೆ, ಏನು ಚಾನೆಲ್ನ ಮುಚ್ಚಿಸುವಂಥ ಕೆಲಸ ಕೂಡ ಆಗ್ತವೆ. ನೀವು ನೋಡಿದ್ದೀವಿ ತುಂಬ ಈ ಥರ ಆಗ್ತಾ ಇರೋದು, ಆಗುತ್ತೆ ಕೂಡ. ಸೊ ನಾನು ಹೇಳೋದು ಒಂದೇ, ಆದಷ್ಟು ಕಾನೂನು ಚೌಕಟ್ಟಲ್ಲೇ ನೀವು ಕೆಲಸವನ್ನು ಮಾಡೋಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಒಂದು ಮತ್ತು ಏನು ಹೇಳ್ತಾರೆ ಅವರು ಅಂದರೆ, ಅಭಿವೃದ್ಧಿ ಮತ್ತು ನಿರ್ವಹಣೆಗೆ, ಆರ್ಥಿಕ ಅಭಿವೃದ್ಧಿಗೆ ಪತ್ರಿಕಾ ಮಾಧ್ಯಮ ಉದ್ಯಮ ಅಥವಾ ಪತ್ರಿಕಾ ಉದ್ಯಮ ಅಗತ್ಯವಿದೆಯಾ ಅಂತ. ಖಂಡಿತವಾಗ್ಲೂ ಅಗತ್ಯವಿದೆ. ಇವತ್ತು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಒಂದು ದೃಶ್ಯ ಮಾಧ್ಯಮ ಬೇಕು, ನನಗೆ ಗೊತ್ತಿರೋಂಗೆ, ಮತ್ತು ಪ್ರಿಂಟ್ ಮಾಧ್ಯಮ ಬೇಕು. ವಿಚಾರ ಇಷ್ಟನೇ. ಈಗ ಯಾವುದೋ ಒಂದು ಧಾರಾವಾಹಿ ನೋಡ್ತಾ ಇರ್ತೀರ, ಯಾವ ಸಿನಿಮಾ ನೋಡ್ತೀರಾ, ಮಧ್ಯದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮಧ್ಯೆ ಆ್ಯಡ್ಸ್ ಬರ್ತಾ ಇರ್ತದೆ. ಆ್ಯಡ್ಸ್ ಜನ ಕೂತ್ಕೊಂಡು ನೋಡ್ತಾರೆ. ಅದೇ ನೀವು ಬರೀ ಆ್ಯಡ್ಸೇ ಆಗ್ತೀವಿ ನೋಡಿದ್ರೆ ನೋಡೋಲ್ಲ. ಯಾಕೆ ಯಾವ ಇಂಟ್ರೆಸ್ಟ್ ಇಲ್ಲ. ಅದೇ ಒಂದು ಸಿನಿಮಾ ಬಂದಾಗ ನೋಡ್ತಾ ಇರ್ತಾರೆ, ಮಧ್ಯೆ ಆ್ಯಡ್ಸ್ ಎಲ್ಲ ಕೊಟ್ಟರೆ ನೋಡ್ತಾರೆ. ಅಂದರೆ ಇದೂ ಕೂಡ ಒಂದು ಸ್ವಾತಂತ್ರ್ಯ ಮಾಡೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಅಂತಂದರೆ ಅವರು ಅರ್ನಿಂಗು ಕೂಡ ಮಾಡ್ಬೋದು, ಜನಕ್ಕೆ ನೇರವಾಗಿ ಮುಟ್ಟುವಂಥ ಕೆಲಸ ಮಾಡ್ಬೋದು ಅಂತ ಹೇಳಕ್ಕೆ ಬಯಸ್ತಾರೆ. ಹಂಗಂತ ಅಶ್ಲೀಲ ಜಾಹೀರಾತೆಲ್ಲ ಕೊಡಬಾರ್ದು. ಕೊಟ್ಟರೆ ಅದಕ್ಕೇನು ತಕ್ಕ ಶಿಕ್ಷೆ ಆಗುತ್ತೋ ಅದಾಗುತ್ತೆ, ಪೆನಾಲ್ಟಿ ಇರ್ತದೆ. ಕೆಲವೊಂದು ಸರಿ ಚಾನಲ್ನ ಮುಚ್ಚುವಂಥ ಕೆಲಸ ಕೂಡ ಆಗ್ತದೆ. ಪತ್ರಿಕಾ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ಇಷ್ಟ ಬಂದಂಗೆಲ್ಲ ನಾವು ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಆದಂಥ ಕೆಲವು ಮಾನದಂಡ ಇರ್ತವೆ. ಆ ಮಾನದಂಡ ಒಳಗೆ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತಾರೆ. ನೀವೆಲ್ಲ ಇಷ್ಟ ಬಂದಂಗೆಲ್ಲ ಮಾಡಿದ್ರೆ ನಿಮಗೂ ಬೇರೆ ಕೆಲವೊಂದು ಹೆಸಳಕ್ಕೆ ಹೋಗಲ್ಲ, ಅವ್ರಿಗೆ ನೋವಾಗುತ್ತೆ. ಕೆಲವೊಂದು ಮೀಡಿಯಾಗಳಿದ್ದಾವೆ, ಅವ್ರಿಗೂ ನಮಗೂ ವ್ಯತ್ಯಾಸ ಇರೋಲ್ಲ, ಬೇಡ. ಓಕೆ, ನಾವು ಸರ್ಕಾರಿ, ರಾಜಕೀಯ ಅಥವಾ ಆರ್ಥಿಕ ನಿಯಂತ್ರಣದಿಂದ ಪತ್ರಿಕಾ ನಿಯತಕಾಲಿಕ ಪ್ರಸಾರ ಮಾಡಲು ಸಾಧ್ಯವಿದೆಯಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ನಿಯಂತ್ರಣ ಮಾಡಿದ್ರೆ ನಾವು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ನಾವು ನಿಯಂತ್ರಣಕ್ಕೆ ಒಳಗಾಗೋದು ಬೇಡ. ನಿಯಂತ್ರಣ ಕೆಲವೊಂದಕ್ಕೆ ಮಾತ್ರ ಇರಬೇಕಾಗ್ತದೆ, ಎಲ್ಲದಕ್ಕೂ ಇರೋದು ಬೇಡ. ಸೊ ಇಲ್ಲೇನು ಹೇಳುತ್ತೆ ಅಂದರೆ, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಕೆಲಸ ಯಾವ ಸರ್ಕಾರನೂ ಮಾಡಬೇಡ್ದು. ಮಾಡೋದು ಸರಿ ಇಲ್ಲ, ಮಾಡಿದರೆ ಅದು ನಾವು ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತದೆ. 3ನೇ ಪ್ಯಾರಾಗ್ರಾಫು, ವಿಶ್ವಾಸಾರ್ಹತೆಯನ್ನು ಬಲಪಡಿಸುವುದು. ಏನಂತಂದರೆ, ಮಾಧ್ಯಮ ರಂಗ ಏನಿದೆ, ಸುದ್ದಿಗಳನ್ನು ಜನರಿಗೆ ತಿದ್ದುವಂಥ ಕೆಲಸ ರೀತಿಯಲ್ಲಿ ಸುದ್ದಿಗಳನ್ನು ಮಾಡಬೇಕು. ಅಥವಾ ಜನರಿಗೆ ಅಥವಾ ರಾಜಕಾರಣಿಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಸುದ್ದಿಯನ್ನು ಮಾಡಬೇಕು. ಅದು ಬಿಟ್ಟು ಫೇಕ್ ಸುದ್ದಿಯನ್ನು ಹಾಕೋದು, ಸುಳ್ಳು ಸುದ್ದಿ ಹಾಕೋದು, ಅಂತೆ ಕಂತೆ ಹಾಕೋದು, ಅದೆಲ್ಲ ಮಾಡಿದ್ರೆ ಅದು ವ್ಯಾಲ್ಯೂನೇ ಇರೋಲ್ಲ, ಅದಕ್ಕೆ ವ್ಯಾಲ್ಯೂನೇ ಕಮ್ಮಿ ಆಗುತ್ತೆ. ವಿಶ್ವಾಸಾರ್ಹತೆಯನ್ನು ನಾವು ಬಲಪಡಿಸ್ಬೇಕಾಗ್ತದೆ. ನಾಳೆ ಒಂದು ಸುದ್ದಿ ಕೊಡ್ತಾರೆ ಆ ಚಾನಲ್ ಅಂದರೆ ಜನ ಕೂತ್ಕೊಬೇಕು ಕಾಯ್ಕೊಂಡು, ಬೆಳಗ್ಗೆ ಏನು ಸುದ್ದಿ ಕೊಡ್ತಾರೆ ನೋಡಬೇಕಪ್ಪ ಅವನ ಚಾನಲ್ನ. ಅಥವಾ ಏನು ದಿನಪತ್ರಿಕೆ ಇರ್ತವೆ, ಏನು ಸುದ್ದಿ ಕೊಡ್ಬೋದು, ಅಥವಾ ವಾರಪತ್ರಿಕೆ ಏನು ಸುದ್ದಿ ಬರಿಬೋದು ಅವರು ಅಂತ ಅಧಿಕಾರಿಗಳಿಗೆ ತಳಮಳ ಇರಬೇಕು. ಆ ರೀತಿಯ ಸುದ್ದಿ ಕೊಡಬೇಕು. ಅದು ಬಿಟ್ಟು ಸುಮ್ಮನೆ ಏನೋ ಗೀಚ್ಕೊಂಡು ಹೊಗಳ್ಕೊಂಡು ಅವ್ರು ಯಾರನ್ನ MLAನ ಹೊಗಳೋದು, ಪ್ಯಾಕೇಜ್ ಲೆಕ್ಕದಲ್ಲಿ ಯಾರೋ ಇನ್ನೊಬ್ಬರನ್ನ ಹೊಗಳೋದು, ಏನದು ದೀನ ದಲಿತರ ಬಾಂಧವ, ಆಮೇಲೆ ಏನದು ಹರಿಹರ ಅಭಿವೃದ್ಧಿ ಹರಿಕಾರ, ಅದೆಲ್ಲ ಹೆಂಗೆ ಗೊತ್ತಾ, ಹೊಗಳು ಬಂಟ್ರೆ ಕೆಲಸ ಮಾಡಬಾರ್ದು. ಇರೋದೇ ಸುದ್ದಿಯನ್ನು ನೀಟಾಗಿ ಮಾಡಬೇಕು. ಅವರಿಗೆ ಅವರ ಒಂದು ತಾಲೂಕು ಅಥವಾ ಜಿಲ್ಲೆ ಅಥವಾ ಏನು ಅವ್ರ ವ್ಯಾಪ್ತಿಯಲ್ಲಿ ಅವ್ರನ್ನ ಎಚ್ಚರಿಕೆ ಪಡಿಸುವಂಥ ಕೆಲಸ ಮಾಡಬೇಕು. ಉದಾಹರಣೆಗೆ ಯಾವುದೋ ಒಂದು ತಾಲೂಕು ಹೊಸದುರ್ಗ ಅಂತ ಇಟ್ಕೊಳ್ಳಿ, ಭಾಳ ಚಿತ್ರದುರ್ಗ ಅಂತ ಇಟ್ಕೊಳ್ಳಿ, ಏನೋ ಒಂದು ತಾಲೂಕಲ್ಲಿ ಏನೋ ಸಮಸ್ಯೆ ಬಂದಾಗ ಅದನ್ನು ಒಂದು ಸುದ್ದಿ ಮಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆ ಸಂಬಂಧಪಟ್ಟ ಲೋಕಲ್ ಶಾಸಕರಿಗೆ ತಲುಪುವಂತೆ ಮಾಡಿ ಅವ್ರು ನೋಡಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಬೇರೆ ಏನೋ ನೋಡ್ತೀನಿ, ಇವಾಗ ತುಂಬ ಜನ ಏನೋ ನೋಡ್ತೀನಿ ವಾರ್ತೆಗಳಲ್ಲಿ, ಇವಾಗ ಅವ್ರದ್ದೇ ಆದಂಥ ಕೆಲವು ಇದ್ರಲ್ಲಿ ಮಾಡ್ತಾರೆ. ಅವೆಲ್ಲ ಮಾಡಿದರೆ ಮಾಧ್ಯಮ ರಂಗಕ್ಕೆ ಇದು ಥರ ಕಳಂಕ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅವರವರು ಮನಸ್ಸಿಗೆ ಇಚ್ಛೆಗೆ ಬಿಟ್ಟಿದ್ದು, ಹಾಗಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾನು ತುಂಬ ನೋಡಿದ್ದೀನಿ ಕೆಲವು ಪತ್ರಕರ್ತರನ್ನ, ಹೆಸರೇಳಕ್ಕೆ ಹೋಗಲ್ಲ, ಅವ್ರದ್ದು ಕೆಲವು ವಿಚಾರಗಳು ಅದು ಸರಿ ಇಲ್ಲ ಅಂತ ನನಗೆ ಅನಿಸುವಂಥದ್ದು. ಕಾರಣ ಇಷ್ಟೇ, ಪತ್ರಕರ್ತರು ವಿಶ್ವಾಸಾರ್ಹತೆಯನ್ನು ಬಲಪಡಿಸ್ಕೋಬೇಕು. ಏನಂದರೆ ಇರೋದನ್ನ ಸುದ್ದಿಯನ್ನು ಹೇಳಬೇಕು. ನೀನು ತಪ್ಪು ಮಾಡ್ತಾಯಿದ್ದಿ, ತಪ್ಪು ಅಂತಲೇ ಹೇಳಬೇಕು.
ನೀನು ಸರಿ ಮಾಡ್ತೀಯ ಕಣೆ ಅಂತ ಹೇಳಬೇಕು. ಹೊಗಳಬೇಕು, ತೆಗೊಳ್ಬೇಕು. ಹಂಗಂತ ನೀವು ಎಲ್ಲ ಸಮಯದಲ್ಲೂ ಹೋಗಿ ನೀನು ಹೊಗಳ್ತಾನೆ ಇದ್ರೆ ಅದು ವ್ಯಾಲ್ಯೂನೇ ಇಲ್ಲ ಅದಕ್ಕೆ. ಸೊ ನಾನು ಹೇಳೋದು ಒಂದೇ, ನೀವು ಏನದು ವ್ಯಾಲ್ಯೂ ಅಂತ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ನಾವು ಬೆಳೆಸ್ಕೊಬೇಕು. ನಾವು ಸೃಷ್ಟಿ ಮಾಡಬೇಕು ವ್ಯಾಲ್ಯೂನ. ಸುದ್ದಿ ಒಂದು ವಾರ್ತೆ ಒಂದು ಚಾನಲಲ್ಲಿ ಕೊಡ್ತಾವ್ರೆ ಅಂದರೆ ಕೂತ್ಕೊಂಡು ನೋಡೋಂಗಿರಬೇಕು, ಕೂತ್ಕೊಂಡು ಕೇಳೋಂಗಿರಬೇಕು. ಅದು ಬಿಟ್ಟು ಬೇರೆ ಹಾಕಪ್ಪ ಅಂತ ಅನ್ಸ್ಕೊಂಡ್ಬಾರ್ದು, ಅದು ವ್ಯಾಲ್ಯೂ ಇಲ್ಲ. ಸೊ ಇಷ್ಟೇ ಮಾಧ್ಯಮ ಏಜೆನ್ಸಿ ಆಗಿರಲಿ, ದೂರದರ್ಶನ ಆಗಿರಲಿ, ಅಥವಾ ಪ್ರಿಂಟ್ ಮೀಡಿಯಾ ಆಗಿರಲಿ, ಅಥವಾ ಡಿಜಿಟಲ್ ಮೀಡಿಯಾ ಏನಿದೆ ಲೀಗಲ್ ಆಗಿರೋವಾಗಿರಲಿ, ಸೂಕ್ಷ್ಮತೆಯಿಂದ ಜನರನ್ನು, ಸರ್ಕಾರವನ್ನು ಸರಿದಾರಿಗೆ ತರುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೆ. ನೆಕ್ಸ್ಟು ಕೋಡ್ ಆಫ್ ಕಂಡಕ್ಟ್, ಸಂಪಾದಕರು ಅಂತ ಹೇಳ್ತಾರೆ. ಅಂದರೆ ಸಂಹಿತೆ, ಸಂಪಾದಕರ ಕ್ಷೇತ್ರ ಅಂತ. ಪತ್ರಿಕೆ, ಟಿ ವಿ ಚಾನಲ್ಲು, ಆನ್ಲೈನ್ ಸುದ್ದಿ ವೇದಿಕೆ, ಇನ್ನೊಂದು ಇವಾಗೆಲ್ಲ ತಮಗೆಲ್ಲ ಗೊತ್ತಿದೆ. ಇವಾಗೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟಿದೆ, ಮೊಬೈಲ್ ಆ್ಯಪ್ ಬಂದುಬಿಟ್ಟಿದ್ದಾವೆ. ಅದು ಹೆಂಗೆ ಗೊತ್ತಾ, ಅದೆಲ್ಲ ವೆಬ್ ಪೋರ್ಟಲ್ ಅಂತ ಬರ್ತದೆ, ಅದಕ್ಕೆ ಅದೆಲ್ಲ ಆ ಒಂದು ವಿಂಗಿಗೆ ಸೇರ್ಪಡಾಗುತ್ತೆ. ಸಂಪಾದಕರೇ ನೇರ ಹೊಣೆ ಇಲ್ಲಿ ಏನೇ ಆದ್ರೂ. ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಅಥವಾ ಸ್ಯಾಟಲೈಟ್ ಮೀಡಿಯಾ ಆಗಿರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ವೆಬ್ ಪೋರ್ಟಲ್ ಆಗಿರ್ಬೋದು, ಮತ್ತು ಏನು ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ಏನೇ ಸುದ್ದಿ ಮಾಡಿದ್ರು ನೇರ ಹೊಣೆಯಲ್ಲಿ ಸಂಪಾದಕರು ಅಂತ ಹೇಳೋಕ್ಕೆ ಏನಿದು ಕಾನೂನು ಮಾಡಿದ್ದಾರೆ ಅದು ಹೇಳೋಕ್ಕೆ ಬಯಸುತ್ತೆ. ಕಾರಣ ಎಷ್ಟೇ, ಸುದ್ದಿ ಯಾರೇ ಕೊಟ್ರೂ ಅದನ್ನು ಸರಿ ತಪ್ಪು ನೋಡಿ ಕೊನೆಗೆ ಅದನ್ನು ಪ್ರಿಂಟ್ ಅಥವಾ ಪ್ರಸಾರ ಆಗೋ ಸಂದರ್ಭದಲ್ಲಿ ನೇರ ಪಾತ್ರ ಬಂದು ಸಂಪಾದಕರಾಗಿರ್ತಾರೆ. ಸೊ ಸಂಪಾದಕರು ಇದಕ್ಕೆ ನೇರ ಹೊಣೆ ಆಗಿರ್ತಾರೆ ಅಂತ ಹೇಳುತ್ತೆ. ನೆಕ್ಸ್ಟು ಸಂಪಾದಕರ ಪಾತ್ರದ ಇತರ ಅಂಶಗಳು ಏನಿಲ್ಲ, ಇದು ಅದೇ ಇರುತ್ತೆ. ಅಂದರೆ ಏನು ಹೇಳ್ತಿದ್ರೆ, ಪ್ರತಿಯೊಂದು ಸುದ್ದಿಯನ್ನು ಮಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಹೇಳುತ್ತೆ. ಉತ್ತಮ ತಾರ್ಕಿಕತೆ ಮತ್ತು ವಾಸ್ತವಿಕ ನಿಖರತೆಯೊಂದಿಗೆ ನೀವು ಸುದ್ದಿಯನ್ನು ಪ್ರಸಾರ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಗುಣಮಟ್ಟವನ್ನು ಉಳಿಸ್ಕೊಬೇಕು ಅಂತ ಹೇಳುತ್ತೆ. ಅಷ್ಟು ಬೇರೆ ಏನಿಲ್ಲ. ಸೇಮ್ ಅದೇ ಏನು ಅವಾಗ ನಾನು ಹೇಳಿದೆ, ಸಂಪಾದಕರ ಕ್ಷೇತ್ರ ಇರೋದು, ಇದು ಕೂಡ ಅದಕ್ಕೆ ಅನ್ವಯ ಆಗುತ್ತೆ. ಏನೇ ಮಾಡಿದ್ರೂ ಸಂವೇದನಾಶೀಲತೆಯಿಂದ ಇರಬೇಕು ಸುದ್ದಿ ಅಂತ ಹೇಳುತ್ತೆ ಅಷ್ಟೇ. ಓಕೆ. ನೆಕ್ಸ್ಟ್ ನಿಖರತೆ ಅಂದರೆ ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದೆ ಪದೇ ಎವಿಡೆನ್ಸಲ್ಲಿ ಸುದ್ದಿ ಮಾಡಬೇಡ. ಸುಮ್ಮನೆ ಅಂತೆ ಮಾಡೋದು. ಹೇಳ್ತಾರೆ ನಾಳೆ CM ಆಗ್ತಾರಾ, ನಾಳೆ CM ಆಗ್ತಾರಾ SKD, ನಾಳೆ ಇನ್ನೊಬ್ಬರು CM ಆಗ್ತಾರಾ BKD, ಅದೆಲ್ಲ ಹೇಳ್ಬಾರ್ದು. ಅವ್ರಿಗೆ ಅನುಮಾನ, ಆಗ್ತಾರಾ ಆಗಲ್ವಾ, ಆಗುತ್ತಾ ಆಗಲ್ವಾ, ಯಾಕೆ ಕ್ವಶನ್ ಮಾರ್ಕ್ ಹಾಕೋದು? ಅದಕ್ಕೆ ಕ್ವಶನ್ ಮಾರ್ಕ್ ಹಾಕೋದು. ಕ್ವಶನ್ ಮಾರ್ಕ್ ಹಾಕಿದ್ರೆ ಯಾರು ಡಿಫೆಮೇಟರಿ ಕೇಸ್ ಮಾಡೋಕ್ಕೆ ಬರೋಲ್ಲ, ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ. ಅವರೇ ಹೇಳ್ತಾರೆ ಮೊದಲೇ ಕ್ವಶನ್ ಮಾರ್ಕ್ ಹಾಕ್ಬಿಡ್ತಾ ಇದ್ದಾರೆ. ಉದಾಹರಣೆಗೆ ಶಿವಪ್ರಸಾದ್ ಗೌಡ CM ಆಗ್ತಾರಾ ಇಲ್ವಾ ಅದು ಅವರಿಗೆ ಗೊತ್ತಿಲ್ಲ ಪಾಪ, ಅದಕ್ಕೆ ಕ್ವಶನ್ ಮಾರ್ಕ್ ಹಾಕ್ತಿರೋದು. ನಿಖರತೆ ಇರಬೇಕು. ನಿಜವಾಗ್ಲೂ ಈ ಥರ ಆಗುತ್ತೆ ಆಗಲ್ಲ ಅಂತ ಹೇಳೋವಂಥ ಒಂದು ಎದೆಗಾರಿಕೆ ಇರಬೇಕು. ಆ ಥರ ಪತ್ರಕರ್ತರು ತಮ್ಮನ್ನು ತಾವು ಬೆಳೆಸ್ಕೋಬೇಕು ಅಂತ ಹೇಳುತ್ತೆ. ಎಷ್ಟು ಜನ ಬೆಳೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ತಲೆ ಬೆಳೆಸ್ಕೊಂಡಿದ್ದಾರೋ, ತಲೆ ಮೇಲೆ ಕೂರು ಬೆಳೆಸ್ಕೊಂಡಿದ್ದಾರೋ ಅದು ನನಗಂತೂ ಗೊತ್ತಿಲ್ಲ. ಅವ್ರವ್ರಿಗೆ ಪಾಪ ಅನುಗುಣವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ, ಚೆನ್ನಾಗಿರಲಿ. ಪತ್ರಿಕಾ ರಂಗ ಉದ್ಧಾರ ಆಗಲಿ ಅಷ್ಟೆ. ಮತ್ತು ನೆಕ್ಸ್ಟು ಸುದ್ದಿಗಳ ಪ್ರಸ್ತುತಿಯಲ್ಲಿ ಊಹೆ, ಸೂಚಿತ ಕಮೆಂಟ್ಗಳಿಗಿಂತ ವಿಶ್ವಾಸ ಸಂಗತಿಗಳು ಆದ್ಯತೆಯನ್ನು ತೆಗೆದುಕೊಳ್ಳಬೇಕು. ಅದೇ ಹೇಳಿದ್ನಲ್ಲ, ಫೇಕ್ ನ್ಯೂಸು ಸುದ್ದಿಗಳು ನೀವು ಪ್ರಸಾರ ಮಾಡುವಾಗ ಊಹೆ ಮಾಡಬಾರ್ದು. ಕಂತೆ ನೋಡಿದಂತೆ ಮಾಡಿದಂತೆ, ಮನೆ ಮುಂದೆ ಇಲಿ ಹೋದರೆ ಹುಲಿ ಹೋಯ್ತು ಅನ್ನೋದು, ಯಾವುದೋ ಒಂದು ಹಾವು ಹೋದರೆ ಹೆಬ್ಬ ಹೋಯ್ತು ಅನ್ನೋದು, ಯಾವುದೋ ಒಂದು ಸಣ್ಣದು ಎರೆಹುಳ ಹೋದರೆ ನಾಗರ ಹೋಯ್ತು ಅನ್ನೋದು, ಆ ಥರ ಎಲ್ಲ TRPಗೋಸ್ಕರ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಒಂದ್ಸರಿ 2 ಸರಿ ಚೆಂದ ಅದು. ಪದೇ ಮಾಡಿದ್ರೆ ಆ ಚಾನಲ್ಗೆ ವ್ಯಾಲ್ಯೂ ಇರೋಲ್ಲ, ಆ ಪತ್ರಿಕೆಗೂ ವ್ಯಾಲ್ಯೂ ಇರೋಲ್ಲ. ಅವರು ಇದನ್ನು ಏನು ವ್ಯಾಲ್ಯೂನ ಅವರೇ ಕಳ್ಕೊತಾರೆ ಅಷ್ಟೆ. ಕೆಲವು ಕಾನೂನು ತೊಡಕುಗಳು ಬಂದಾಗ ಯಾರು ಬರೋಲ್ಲ, ಹೆಸರಳಕ್ಕೆ ಹೋಗಲ್ಲ. ಪ್ಲಸ್ TV ನನಗೆ ತುಂಬ ಬೇಕಾಗಿರುವಂಥವ್ರು MD ಅವರು ಸುಮಾರು ಒಂದು 4.5 ಕೋಟಿ ರೂಪಾಯಿ ಪೆನಲ್ಟಿ ಕಟ್ಟಿದ್ದಾರೆ ರೀಸೆಂಟಾಗಿ ಅಂದರೆ 1.5 ವರ್ಷದಿಂದ ಯಾರೋ ಒಬ್ಬರು ಮಿನಿಸ್ಟ್ರ್ ಬಗ್ಗೆ ಏನೋ ಒಂದು ಸುದ್ದಿ ಮಾಡಿಬಿಟ್ಟು ಪ್ರಾಬ್ಲಮ್ ಆಗಿ ಪೆನಲ್ಟಿ ಕಟ್ಟಿದ್ದಾರೆ. ಎಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ, PIBನಲ್ಲಿ, MIBನಲ್ಲಿ. ಸೊ ಇವೆಲ್ಲ ಏನಾಗುತ್ತೆ, ಕೆಲವೊಂದಲ್ಲ ಎಲ್ಲವೂ ಕಾನೂನು ಚೌಕಟ್ಟಲ್ಲೇ ಮಾಡೋದು ಚೆಂದ ಅಷ್ಟೆ. ಮತ್ತು ನ್ಯಾಯಸಮ್ಮತ ಮತ್ತು ವಸ್ತುನಿಷ್ಠತೆ ಇರಬೇಕು. ಅದೇ ಇರೋದನ್ನ ಇದ್ದಂಗೆ ಹೇಳಬೇಕೇ ಹೊರತು ಸುಮ್ಮನೆ ಅವ್ರನ್ನ ಬಣ್ಣಿಸೋದು, ಹೊಗಳೋದು, ಅಥವಾ ನೀವೇ ತೀರ್ಪು ಕೊಡೋದು, ನೀವೇ ಜಡ್ಮೆಂಟ್ ಕೊಡೋದು. ಹೆಂಗೆ ಅಂದರೆ ಒಂದು ಸೆಕೆಂಡ್ ಹಂಗೆ ಇರಿ, ಒಂದು ಸೆಕೆಂಡ್.
ಓಕೆ ಸಾರಿ, ಸ್ವಲ್ಪ ಏನೋ ಕೆಲಸ ಇತ್ತು, ಲೈಟ್ ಆಫ್ ಮಾಡ್ಬೇಕಾಯ್ತು ಅದಕ್ಕೆ. ಏನು ಗೊತ್ತಾ, ಈ ನೀವೇ ಜಡ್ಜ್ ಆಗ್ಬಿಡೋದು. ಅಲ್ಲ ರೀ, ಕೋರ್ಟಲ್ಲಿ ಅವರು ಆಪಾದಿತ ಅಂತ ಹೇಳ್ತಾ ಇರ್ತಾರೆ, ಆರೋಪಿ ಅಂತ ಹೇಳ್ತಾರೆ, ನೀವೇ ಅವ್ರು ಅಪರಾಧಿ ಮಾಡಿಬಿಡ್ತೀರ. ಪತ್ರಕರ್ತರೇ ಜಡ್ಜು, ಪತ್ರಕರ್ತರೇ ಅಡ್ವೊಕೇಟ್ಸು, ಪತ್ರಕರ್ತರೇ ಎಲ್ಲರೂ ಅವರೇ ಮಾಡೋಂಗಿದ್ದಿದ್ರೆ ಕೋರ್ಟ್ ಹಾಕಬೇಕಾಗಿತ್ತು, ಜಡ್ಜ್ ಆಗಬೇಕಾಗಿತ್ತು, ಲಾಯರ್ ಆಗಬೇಕಾಗಿತ್ತು. ನಾನು ಹೇಳೋದು ಒಂದೇ, ಅದನ್ನೇ ಹೇಳ್ತಾ ಇದ್ದಿಲ್ಲಿ, ನ್ಯಾಯಸಮ್ಮತ ಮತ್ತು ವಸ್ತುನಿಷ್ಠತೆ ಇರಬೇಕು ಅಂತ. ನೀವೇನು ಮಾಡ್ತೀರಾ ಗೊತ್ತಾ, ನಾಳೆ ಆಗೋದು ಇವತ್ತು ನೀವೇ ಹೇಳ್ಬಿಡ್ತಾ ಇದ್ದೀರಾ. ಅಷ್ಟೊಂದು ಖರ್ಚು ಮಾಡಿ ಜಡ್ಜಿ ಯಾಕೆ ಕೂತ್ಕೊಬೇಕು ಕೋರ್ಟಲ್ಲಿ, ಲಾಯರಾಗಿ ವಾದ ಮಾಡಬೇಕು, ನೈಟ್ ಆ್ಯಂಡ್ ಡೇ ಬುಕ್ಸು ಓದ್ಬಿಟ್ಟು. ಸೊ ನಾನು ಹೇಳೋದಲ್ಲ, ಇಲ್ಲಿ ಏನು ಹೇಳುತ್ತೆ ಅಂದರೆ, ಇಲ್ಲೊಂದು ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ, ನೀವು ಜಡ್ಜ್ ಆಗಬೇಡಿ, ನೀವು ಜಡ್ಜ್ ಆಗಬೇಡಿ, ನೀವು ಸರ್ವೆ ಮಾಡಿ, ನೀವು ಅಷ್ಟೇ. ನೀವು ಚಿಂತಕರಾಗಬೇಕು ಪತ್ರಕರ್ತರು. ಅದು ಬಿಟ್ಟು ಪತ್ರಕರ್ತರೇ ಜಡ್ಜು, ಅವರೇ ಎಲ್ಲ ಆಗಂಗಿದ್ರೆ, ಲಾಯರು, ಅಡ್ವೊಕೇಟ್ಸ್, ಸರ್ಕಾರನೇ ಅವರೇ ಆಗಂಗಿದ್ರೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಉಪಮುಖ್ಯಮಂತ್ರಿ ಆಗಬೇಕಾಗಿತ್ತು, ಜಡ್ಜ್ ಆಗಬೇಕಾಗಿತ್ತು. ಸೊ ಇಲ್ಲೇನು ಹೇಳುತ್ತೆ ಅಂದರೆ, ಪತ್ರಕರ್ತರಾಗಿರಬೇಕೇ ಹೊರತು ಬೇರೆ ಹೋಗ್ಬೇಡ್ದು. ಜಡ್ಜ್ ಆಗೋದು, ಇವರೇ ಸುದ್ದಿ ಮಾಡಿ, ಇವರೇ ನಾಳೆ ಇಂಥ ಕೇಸ್ ಹಂಗಾಗ್ಬಿಡುತ್ತೆ, ಅವನು ಹಿಂಗೆ ಮಾಡುತ್ತೆ ಅಂದರೆ ಇವರೇ ಜಡ್ಮೆಂಟ್ ಎಲ್ಲ ಕೊಟ್ಟರೆ ಅದು ವ್ಯಾಲ್ಯೂ ಇರೋಲ್ಲ. ಅದು ಮಾಡಬೇಡ್ದು, ಅವ್ರ ಕೆಲಸ ಅವರೇ ಮಾಡಬೇಕು. ಸುಮ್ಮನೆ ನಾವು ಪತ್ರಕರ್ತರಾಗಿ ನಾವು ಯಾರನ್ನೂ ಟೀಕೆ ಮಾಡೋಕ್ಕೆ ಬಯಸಲ್ಲ, ಬೇಡ ಅಂತ ಹೇಳುತ್ತೆ. ಕಾನೂನು ಏನು ಹೇಳುತ್ತೆ ಅಂದರೆ, ಇಲ್ಲಿ ನ್ಯಾಯಸಮ್ಮತ ಮತ್ತು ವಸ್ತುನಿಷ್ಠತೆ ಇರಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವು ಜಡ್ಜ್ ಆಗೋದು ಬೇಡ, ನಾವು ಚಿಂತಕರ ಮಾಡೋಣ. ನಾವು ಕೆಲವೊಂದು ತನಿಖೆಗೆ ನಾವು ದಾರಿ ಮಾಡಿಕೊಡೋಣ, ಕೆಲವೊಂದು ತಪ್ಪು ದಾರಿಗಳನ್ನ ಸರಿ ಮಾಡೋವಂಥ ಪ್ರಯತ್ನ ನಾವು ಮಾಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟು ಸಾಂವಿಧಾನಿಕ ಮೌಲ್ಯಗಳು. ಅದರಿಂದ ಅವಾಗಿದ್ದು ಹೇಳ್ಕೊಂಬತ್ತಿರೋದು ನಾನು. ಸಂಪಾದಕರು ಎಲ್ಲ ಸಮಯದಲ್ಲೂ ಭಾರತ ಸಂವಿಧಾನದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸಿ ಏನು ಹೇಳುತ್ತೆ ಅದನ್ನು ನಾವು ಕಾಪಾಡೋದು ನಮ್ಮ ಧರ್ಮ ಅಂತ ಹೇಳುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 19 ನೀವು ದಯವಿಟ್ಟು ಫಾಲೋ ಅಪ್ ಮಾಡಿ, ಹಂಗಂತ ನೀವು ಆರ್ಟಿಕಲ್ 19 ದಯವಿಟ್ಟು ನೀವು ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ಬೇಡಿ ಅಂತ ಹೇಳುತ್ತೆ ಅಷ್ಟೇ. ಓಕೆ, ನೆಕ್ಸ್ಟು ಕಾರ್ಯಕ್ಷೇತ್ರ ನಿರ್ವಹಣೆ. ಇಲ್ಲೇನಾಗುತ್ತೆ ಅಂದರೆ, ಇಷ್ಟೊತ್ತು ನಾನು ಏನು ಹೇಳ್ಕೊಂಬಂದೆ ಅಂದರೆ, ಬರೇ ಪತ್ರಕರ್ತರು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಂಬಂದೆ. ಅದಷ್ಟೇ ಅಲ್ಲ, ಪತ್ರಕರ್ತರು ಅವರ ಯೋಗಕ್ಷೇಮವನ್ನು ಕಾಪಾಡ್ಕೊಬೇಕು. ಇದು ಯಾರ್ದಪ್ಪ ಕೆಲಸ ಅಂದರೆ, ಸಂಪಾದಕರದು ಅಥವಾ CEO ಅಥವಾ MD ಅವ್ರ ಕೆಲಸ ಆಗಿರ್ತದೆ ಕಾಪಾಡುವಂಥದ್ದು. ಒಬ್ಬ ಸಾಮಾನ್ಯ ಪತ್ರಕರ್ತ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ಅವನ ಕುಟುಂಬನ ಅಥವಾ ಅವನನ್ನು ಕಾಪಾಡುವಂಥ ಕೆಲಸ ಆ ಕಂಪ್ನಿದೇ ಆಗಿರಬೇಕಾಗ್ತದೆ. ಅದನ್ನು ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಗೈಡ್ಲೈನ್ಸು. ಸಂಪಾದಕರು ಇದಕ್ಕೆ ಮೇನು ಇನ್ಚಾರ್ಜ್ ಆಗಿರ್ತಾರೆ. ಉದಾಹರಣೆ ಹೇಳೋದಂದರೆ, ಸಂಪಾದಕರಾಗಿರ್ಬೋದು, CEO MD ಆಗಿರ್ಬೋದು. ಒಬ್ಬ ಎಂಪ್ಲಾಯ್ ID ಕಾರ್ಡ್ ಕಳಿಸಿ, ID ಕಾರ್ಡ್ ಕೊಟ್ಟು ನೀವು ಫೀಲ್ಡ್ ಕಳಿಸ್ಕೊಡ್ತೀರಾ. ಆ ಫೀಲ್ಡ್ ಕಳಿಸ್ಕೊಟ್ಟಂಥ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ನೋಡಬೇಕು. ಜೊತೆಗೆ ಅವನ ಜೀವಕ್ಕೆ ಅಪಾಯ ಇದೆಯಾ ಆ ಭಾಗದಲ್ಲಿ, ಅವಾಗ ಅವ್ನಿಗೇನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ, ಪ್ರತಿಯೊಂದು ಕಾಯ್ದುಕೊಳ್ಬೇಕು. ಬರೇ ಸುದ್ದಿ ಕೊಡಿ, TRP ಬರ್ತಾಯಿಲ್ಲ, ಅದು ಬರ್ತಾಯಿಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡಿ ಅಲ್ಲ. ನೀವು ಯಾವ ಥರ ಅಡ್ವರ್ಟೈಸ್ಮೆಂಟ್ ತೊಗೋತೀರಾ, ಯಾವ ಥರ TRPನ ಬಯಸ್ತೀರಾ, ಅದೇ ರೀತಿಯಾಗಿ ಒಬ್ಬ ಪತ್ರಕರ್ತನ ಕಾಪಾಡೋದಕ್ಕೆ ಕೂಡ ಆ TV ಕಂಪ್ನಿ ಧರ್ಮ ಆಗಿರ್ತದೆ, ಪತ್ರಿಕಾ ಕಂಪ್ನಿ ಧರ್ಮ ಆಗಿರ್ತದೆ, ಸಂಪಾದಕರ ಧರ್ಮ ಆಗಿರ್ತದೆ. ಅಷ್ಟೇ ಇದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ. ನೆಕ್ಸ್ಟು ಪತ್ರಕರ್ತರ ಕ್ಷೇತ್ರ ಅಂದರೆ ಯಾರ್ದು ಸುದ್ದಿ ಮಾಡೋಕ್ಕೆ ಹೋಗುವಂಥದ್ದು. ಅವ್ರೇನು ಮಾಡಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಹಕ್ಕನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಏನೋ ಫೇಕ್ ಸುದ್ದಿ ಕೊಡುವಂಥದ್ದು, ಅವರು ಯಾರೋ ಪ್ರೆಷರ್ಗೆ, ಈಗ ಸಂಪಾದಕರು ಏನೇ ಮಾಡ್ತಾಯಿದೆಯಾ, ಸುದ್ದಿ ಯಾಕೆ ಕಳಿಸಿಲ್ಲ ಅಂದರೆ ಸುಳ್ಳು ಹೇಳ್ಬಿಡೋದು, ಆಮೇಲೆ ಬೇರೆ ಯಾರೋ ಅಂತ್ಯಕ್ಕಂತ ಹೇಳಿದ್ದ ನೀವು ತೊಗೊಂಡು ಕೊಡೋದು, ಅದೆಲ್ಲ ಮಾಡಿಕೊಡೋದು. ಯಾರನ್ನ ಕೊಟ್ಟರು ಕೂಡ ಪತ್ರಕರ್ತ ಏನು ಮಾಡಬೇಕು, ಆ ಸ್ಪಾಟಲ್ಲಿ ಹೋಗಿ ವೆರಿಫೈ ಮಾಡಬೇಕು. ನಮ್ಗೆ ಯಾರೂ ಏನು ಹೊಡೆಯೋಲ್ಲ. ನೋಡಪ್ಪ, ನಾನು ಈ ಥರ ಪತ್ರಕರ್ತ ಬಂದಿದ್ದೀನಿ, ನನಗೆ ಇಲ್ಲೇನೋ ಸುದ್ದಿ ಬಂದಿದೆ, ಈ ಬೀದಿಲಿ ಅಥವಾ ಈ ಕೇರಿನಲ್ಲಿ ಅಥವಾ ಈ ಕಾಲೋನಿಯಲ್ಲಿ ಅಥವಾ ಈ ಊರಲ್ಲಿ ಹಿಂಗೆ ಆಗಿದೆಯಾ ಏನು ಎತ್ತ ಅಂತ ನಾವು ಕರೆಕ್ಟಾಗಿ ಕೇಳಿ, ಒಂದಿಬ್ಬರು ಮೂರನ್ನ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸುದ್ದಿ ಕೊಟ್ಟರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದೆ ಅಂತ. ಮತ್ತು ದೋಷಗಳು ಮತ್ತು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಪತ್ರಕರ್ತರು. ಪ್ರಾಮಾಣಿಕವಾಗಿರಬೇಕು. ನೇರ ಮುಕ್ತ ವಿಧಾನಗಳನ್ನು ಅವರು ಏನು ತೋರ್ಪಡಿಕೆ ಮಾಡಬೇಕು ಅಂತೀವಿ. ಇವತ್ತು ನನಗೆ ಗೊತ್ತಿರೋಂಗೆ ಭಾಳ ಕಷ್ಟ ಇದೆ. ನೇರವಾಗಿದ್ದರೆ ಬೆಳಗ್ಗೆ ಅವನ್ನ ತೆಗೆದಾಕ್ಬಿಡ್ತಾರೆ ಕೆಲಸದಿಂದ. ತೆಗಿ ಅಂತ MDಗೆ ಫೋನ್ ಮಾಡ್ತಾರೆ ಕೆಲವು ಬಲಿಷ್ಠ ವ್ಯಕ್ತಿಗಳು. ನಾನು ಸುಮಾರು ಕಡೆ ನಾನು ಕೂಡ ಹಲವಾರು ಜನರ ಕೆಲಸ ಕೆಲವು ಕಡೆ ಮಾಡಿದ್ದೀನಿ, ಒಳಗಡೆ ಮಾಡಿದ್ದೀನಿ, ಕೆಲವು ಕಡೆ ಹೊರಗಡೆನೂ ಮಾಡಿದ್ದೀನಿ. ನಮಗೂ ಈ ಅನುಭವ ಆಗಿರುತ್ತೆ. ಹಾಗಂತ ಎಲ್ಲರೂ ಕೆಟ್ಟವ್ರು ಅಂತ ನಾನು ಹೇಳೋಕ್ಕೆ ಹೋಗ್ತಾಯಿಲ್ಲ. ಕೆಲವು ಕಂಪ್ನಿಗಳಿದ್ದಾವೆ, ಅವರು ಏನೋ ಪಾಪ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗಿರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬದುಕಬೇಕು ಅಂದರೆ ಏನೋ ಮಾಡ್ತಾರೆ.
ದಯವಿಟ್ಟು ಅದನ್ನ ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಕೆಲಸ ನೀವು ಮಾಡಿ, ನೀವು ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರೆ ನಿಮಗೆ ಉನ್ನತಿನೂ ಬರುತ್ತೆ, ನಿಮ್ಗೆ ಹೆಸರು ಬರುತ್ತೆ, ನಿಮ್ಗೆ ಆರ್ಥಿಕವಾಗಿ ನೀವು ಸಬಲರು ಕೂಡ ಆಗಿರ್ತೀರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನೆಕ್ಸ್ಟು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವುದು ಅಂದರೆ ಎಲ್ಲೋ ಒಂದು ಕಡೆ ಹೋದಾಗ ನಾವು ಆ ಒಂದು ಸ್ಥಳೀಯವಾದಂಥ ಒಂದು ಜನರ ಮೌಲ್ಯವನ್ನು ಕೂಡ ಕಾಪಾಡಬೇಕಾಗ್ತದೆ. ಈಗ ಒಬ್ಬರು ಉದಾಹರಣೆಗೆ ಯಾರೋ ಒಬ್ಬರು MLA ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವರು ತಳಮಟ್ಟದಿಂದ ಬಂದಿರ್ತಾರೆ, ಭಾಳ ಕಷ್ಟಪಟ್ಟು ಪಾಪ ಮೇಲೆ ಬಂದಿರ್ತಾರೆ ಅವರು. ನಾವು ಒಂದು ಸೆಕೆಂಡ್ಗೆ ಅವ್ರನ್ನ ಒಂದು ಸುದ್ದಿ ಮಾಡಿ ಡ್ಯಾಮೇಜ್ ಮಾಡಿಬಿಡ್ತೀವಿ. ಅದಾಗಬಾರ್ದು ಅಂತ ಅದನ್ನೇ ಹೇಳಿದ್ದು ನಾನು ಅವಾಗಿಂದ. ನಾವೇನೋ ಸುದ್ದಿ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಒಂದು ಪುರಾವೆ ಇರಬೇಕು, ಸಾಕ್ಷಿ ಇರಬೇಕು. ಸರಿಯಾದಂಥ ಇದ್ದಾಗ ಏನಾಗುತ್ತೆ, ನೀವು ಮಾಡಿದಾಗ ಅವೇನು ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ ತಪ್ಪು ಅಂದರೆ ತಪ್ಪೇ ಅದು. ಸುಮ್ಮನೆ ಸುದ್ದಿ ಮಾಡಿ ಪಾಪ ಅವ್ರ ಭವಿಷ್ಯ ಹಾಳು ಮಾಡೋದು ಬೇಡ ಅಂತ ಹೇಳುತ್ತೆ ಅಷ್ಟೇ ಕಾನೂನು. ಮತ್ತು ಪತ್ರಕರ್ತರು ಕೂಡ ಅವರು ಆರೋಗ್ಯವನ್ನು ಕಾಪಾಡ್ಕೋಬೇಕು. ತನ್ನ ಕೆಲಸದ ಸಮಯವನ್ನು ಏನು ನಮ್ಮ ಕಾರ್ಮಿಕ ಇಲಾಖೆ ಕಾಯ್ದೆ ಮಾಡಿರುತ್ತೆ ಆ ಥರನೇ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುತ್ತೆ. ಎಷ್ಟು ಜನ ಅದನ್ನ ಫಾಲೋ ಮಾಡಿಸ್ತಾ ಇದ್ದಾರೋ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಜೊತೆಗೆ ಪತ್ರಕರ್ತರು ಅಥವಾ ವರದಿಗಾರರು ಏನು ಹೊರಗೋಗಿ ಸುದ್ದಿ ಮಾಡ್ತಾರವರು ಯಾವತ್ತು ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂಥ ಕೆಲಸ ಮಾಡಬೇಕು, ಲೀಕ್ ಮಾಡಬಾರ್ದು. ಒಂದು ಕಂಪ್ನಿ ನೀವು ಕೆಲಸ ಮಾಡ್ತಾಯಿದ್ದೀರ ಅಂದರೆ ಆ ಕಂಪ್ನಿಗೆ ನೀವು ಋಣಿಯಾಗಿರಬೇಕು. ಅದು ಬಿಟ್ಬಿಟ್ಟು ನೀವು ಸುದ್ದಿ ತೊಗೊಂಡು ಆ ಸುದ್ದಿನ ಇನ್ನೊಬ್ಬನಿಗೆ ಯಾರಿಗೋ ಒಂದು 500 ರೂಪಾಯಿಗೋ 1000 ರೂಪಾಯಿಗೋ ಇಲ್ಲ 1 ಲಕ್ಷಕ್ಕೋ ಮಾರ್ಕೊಂಡ್ರೆ ಪ್ರಯೋಜನ ಏನು ಬಂತು? ಅದು ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೆ. ಸೊ ಇಲ್ಲಿ ಯಾವ ಕಂಪ್ನಿಗೆ ನಾವು ಕೆಲಸ ಮಾಡ್ತೀವಿ, ನಾವು ಆ ಒಂದು ಕಂಪ್ನಿಗೆ ನಾವು ನಿಷ್ಠೆಯಿಂದ ಇರೋದು ಉತ್ತಮ ಅಂತ ಹೇಳುತ್ತೆ ಕಾನೂನು. ಮತ್ತು ಪತ್ರಕರ್ತರಿಗೆ ಏನಪ್ಪ ಇಷ್ಟೆಲ್ಲ ಐತೆ ಆರಾಮಾಗಿರ್ಬೋದು ಅಂತ ದಯವಿಟ್ಟು ಇಲ್ಲ. ಇಲ್ಲೊಂದು ಕಾಲಮ್ ಇದೆ, ಬೆದರಿಕೆಗಳು ಮಾಹಿತಿಯನ್ನು ಪ್ರಭಾವಿಸಲು ವಿರೂಪಗೊಳಿಸಲು ಕೆಲವು ಶಕ್ತಿಗಳಿರ್ತವೆ, ನಿಜ ಅದು. ಸೊ ಇಲ್ಲೇನಾಗುತ್ತೆ, ಒಂದು ಸುದ್ದಿ ಮಾಡೋಕ್ಕೆ ಹೋದಾಗ ಯಾವುದೋ ಒಂದು ಉದಾಹರಣೆಗೆ ಯಾವುದೋ ಒಂದು ಏರಿಯಾಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ಏನಾಗುತ್ತೆ, ಯಾವನು ನೀನು ಯಾಕೆ ಬತ್ತೀಯಾ, ಈಚೆ ಹೋಗಲು ಅನ್ನೋದು ಇವೆಲ್ಲ ಮಾಡೋದು, ಬೆದರಿಕೆ ಪತ್ರಿಕೆ ಇವೆಲ್ಲ ಬರ್ತವೆ. ಆ ಥರ ಬಂದಾಗ ನೀವೇನು ಮಾಡ್ಬೋದು, 112 ಇವಾಗ 112 ಇದೆ, ಮುಂಚೆ ಬೇರೆ 101 ಏನೋ ಇತ್ತು ಅಂತ ಕಾಣುತ್ತೆ. ಇತ್ತು 100 ಎಲ್ಲ ಇತ್ತು ಅವಾಗ. ಇವಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. 112 ತಕ್ಷಣ ಬರುತ್ತೆ, ಪೊಲೀಸ್ ಇಲಾಖೆಯವ್ರು ತಕ್ಷಣ ಬರ್ತಾರೆ. ಯಾಕಪ್ಪ ಬಂದಿದ್ಯಾ ಸ್ವಾಮಿ, ನಾವು ಮಾಧ್ಯಮದವರು ಸುದ್ದಿ ಮಾಡೋಕ್ಕೆ ಬಂದಿದ್ದೀವಿ, ನಮಗೆ ಇಲ್ಲಿ ಕೆಲವರು ಬಿಡ್ತಾಯಿಲ್ಲ ಸ್ವಾಮಿ ಅಂತಂದರೆ ಅವ್ರು ನಿಮ್ಗೆ ರಕ್ಷಣೆ ಕೊಡ್ತಾರೆ. ಕೆಲವು ಅಲ್ಲಿ ಇನ್ನೊಂದೇನೆಂದರೆ ಇಲ್ಲೂ ಒಂದು ಲಾಜಿಕ್ ಇದೆ. ಯಾವುದೋ ಒಂದು ಡಿಸ್ಪ್ಯೂಟ್ ಲ್ಯಾಂಡ್ಗೆ ನೀವು ಹೋದಾಗ ಅಲ್ಲಿ ಕೋರ್ಟ್ ಆರ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನಾನೇ ಹೋಗಿದ್ದೆ ಮೊನ್ನೆ ಇಲ್ಲಿ ಕ್ಯಾಸಂಬಳ್ಳಿ ಅಂತ ಏನು KGF ಅಲ್ಲೇನಾಗಿತ್ತು ಅಂದರೆ ಅವರು ಬಲಿಷ್ಠ ವ್ಯಕ್ತಿ ಸೋಲಾರ್ ಪ್ಲ್ಯಾಂಟ್ ಮಾಡ್ತಾರೆ. ಆ ಸೋಲಾರ್ ಪ್ಲ್ಯಾಂಟ್ ಮಾಡುವಂಥ ವ್ಯಕ್ತಿ ಏನು ಮಾಡ್ತಾರೆ, ರೈತರುಗಳ ಹತ್ರ ಜಮೀನು ತೊಗೊಂಡಿರ್ತಾನೆ. ಜಮೀನು ಸುಮಾರು 1000 ಎಕರೆ ಅವನ ಪಾರ್ಟಿ ಕೊಂಡ್ಕೊಂಡಿದ್ದಾನೆ KGF ಭಾಗದಲ್ಲಿ. ಅವರು ಪ್ರೆಸೆಂಟ್ MLA ಕೂಡ, ಹೆಸರಕ್ಕೆ ಹೋಗಲ್ಲ, MLA ಕೂಡ. ನಾವು ಒಂದು 10 ಜನ ಹಿಂಗೆ ಮಾಧ್ಯಮದವರಿಗೆ ಸುದ್ದಿ ಬರುತ್ತೆ, ನಾವು ಒಂದು ನಿಯೋಗ ಮಾಡ್ಕೊಂಡು ಹೋಗ್ತೀವಿ. ಹೋದಾಗ ಅಲ್ಲೇನಾಗುತ್ತೆ, ಕೆಲವು ಆರ್ಡ್ರ್ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಉದಾಹರಣೆ ಎಷ್ಟೇ ಆ ಡಿಸ್ಪ್ಯೂಟ್ ಲ್ಯಾಂಡ್ಗೆ ನಾವು ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಕಾರಣ ಏನಿದೆ, ಟ್ರೆಸ್ಪಾಸ್ ಕೇಸ್ ಆಗುತ್ತೆ, ಕಾನೂನು ಉಲ್ಲಂಘನೆ ಆಗುತ್ತೆ. ಕ್ಯಾಮ್ರಾ ತೊಗೊಳ್ಳೋಂಗಿಲ್ಲ. ನೀವು ಸಿವಿಲ್ಲಾಗಿ ಹೋಗ್ಬೋದು ಬರ್ಬೋದು, ಅದು ಬೇರೆ. ಬಟ್ ವಿತ್ ಕ್ಯಾಮ್ರಾ ಹೋದಾಗ ಟ್ರೆಸ್ಪಾಸ್ ಕೇಸ್ ಆಗುತ್ತೆ. ಯಾಕೆಂದರೆ ಡಿಸ್ಪ್ಯೂಟ್ ಲ್ಯಾಂಡಲ್ಲಿ 3ನೇ ವ್ಯಕ್ತಿ ಪ್ರವೇಶ ಮಾಡೋಂಗಿಲ್ಲ ವಿತ್ ಎಕ್ವಿಪ್ಮೆಂಟ್ಸು. ಕೆಲವೊಂದು ಮಾಧ್ಯಮದವರು ಬೇರೆಯವ್ರ ಬೇರೆ ಏನೋ ಫ್ರೆಂಡ್ಶಿಪ್ಪಲ್ಲಿ ಹೋಗ್ಬೋದು, ಬರೀ ಕೈಯಲ್ಲಿ ಹೋಗ್ಬಿಡ್ಬೋದು, ಅದೇನು ಸಮಸ್ಯೆ ಆಗೋಲ್ಲ. ಬಟ್ ಇದು ಆಗುತ್ತೆ. ನಾವು ಹೋದ್ವಿ, ಅಲ್ಲಿ ನಮಗೆ ಬಂದು ತಡೆದ್ರು ಪೊಲೀಸ್ನವರು. ಆವಾಗ ನಾವು ಕ್ಲೈಂಟ್ ಹತ್ರ ಆರ್ಡರ್ ಕಾಪಿ ಕೇಳಿದ್ವಿ. ಇಬ್ಬರು ಆರ್ಡರ್ ಕಾಪಿ ಕೇಳಿದಾಗ ಅದ್ರ ಇತ್ತು. ಜಡ್ಜಿ ಒಂದು ಕಾನೂನು ಮಾಡಿದರು, OS 95 ಮತ್ತು OS 5 ಅಂತ ಒಂದು ಕೇಸ್ ಹಾಕ್ಕೊಂಡಿದ್ರು. ಅದು ಏನಿತ್ತು ಅಂತಂದರೆ, ಏನು ಇವಾಗ ಜಾಗ ಕೊಂಡಿರೋವಂಥ ವ್ಯಕ್ತಿ ಅಗ್ರಿಮೆಂಟ್ ಹೋಲ್ಡರ್ ಏನಿದ್ದಾನೆ, ಈ ಡಿಸ್ಪ್ಯೂಟ್ ಡಿಸ್ಪೋಸಲ್ ಆಗೋವರೆಗೂ ಅಥವಾ ಡಿಸ್ಪ್ಯೂಟ್ ಇದು ಕ್ಲಿಯರ್ ಆಗೋವರೆಗೂ 3ನೇ ವ್ಯಕ್ತಿಗೆ ಪರಭಾರೆ ಮಾಡೋಂಗಿಲ್ಲ, ಗಿಸಿ ತೊಗೊಳಂಗಿಲ್ಲ ಅಂತ ಮಾತ್ರ ಇತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನೋಡಪ್ಪ ಅಲ್ಲಿ ಡಿಸ್ಪ್ಯೂಟ್ ಮಾಡೋಂಗಿಲ್ಲ, ಮಾಡೋಂಗಿಲ್ಲ ಅಂತ ಇದೆ, 3ನೇ ವ್ಯಕ್ತಿ ಒಳಗೆ ಬರಬಾರ್ದು ಅಂತ ಏನಿಲ್ವಲ್ಲ ಅಂತ ನಾವು ಅದ್ರ ಮೇಲೆ ಒಳಗಡೆ ಹೋಗಿ ಸ್ವಲ್ಪ ಅದು ಇದು ಮಾತುಕತೆ ಆಡ್ಕೊಂಡು ಬಂದ್ವಿ. ಬಂದಮೇಲೆ ಸ್ವಲ್ಪ ಬೇರೆ ಡಿಸ್ಪ್ಯೂಟ್ ಎಲ್ಲ ಆಯಿತು, ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಆಯಿತು. ಮತ್ತು ನಾವು ಕಾನೂನು ಪ್ರಕ್ರಿಯೆ ಮಾಡಬೇಕು, ನಾವು ಮಾಡ್ಕೊಂಡು ಬಂದ್ವಿ ಅಂತ ಇಟ್ಕೊಳ್ಳಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಡಿಸ್ಪ್ಯೂಟ್ ಲ್ಯಾಂಡ್ಗೆ ಹೋದಾಗ ಆ ಪತ್ರಕರ್ತ ಜ್ಞಾನ ಇರಬೇಕು. ಇಬ್ಬರದು ಆರ್ಡ್ರ್ ಕಾಪಿ, ಕೋರ್ಟ್ ಆರ್ಡ್ರ್ ಕಾಪಿ ಕೇಳಬೇಕು. ಆ ಆರ್ಡ್ರ್ ಕಾಪಿ ನೋಡ್ಕೊಂಡು ನಾವು ಕೆಲಸ ಮಾಡಬೇಕೇ ಹೊರತು ಸುಮ್ಮನೆ ದಪ್ಪು ಗುದ್ದಕ್ಕಿತ್ತೀನಿ ಬಾಡಿ ಬಿಲ್ಡ್ರ್ ಅಂತ ಹೋದರೆ ಆಮೇಲೆ ಕಥೆನೇ ಬೇರೆ ಆಗುತ್ತೆ. ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಕೆಲವು ಗೈಡ್ಲೈನ್ಸ್ ಹೇಳ್ತಾ ಇದ್ದೇವೆ, ಓಕೆನಾ. ಆವಾಗಲೇ ಇವೆಲ್ಲ ಬರೋದು, ನೀನು ಯಾವನ ಒಳಗೆ ಬರೋಕ್ಕೆ ಅವ್ರು ಎಕ್ಸೆಟ್ರಾ ಪದಗಳೆಲ್ಲ ಬಳಸ್ತಾರೆ. ಆಮೇಲೆ ಸಂಸ್ಕೃತ
ಆ ಸಂಸ್ಕೃತದೆಲ್ಲ ಬಳಸ್ತಾರೆ. ಸುಮ್ಮನೆ ಅದೆಲ್ಲ ಬೇಡ ಅಂತ ಹೇಳುತ್ತೆ ಅಷ್ಟೆ. ಆಮೇಲೆ ನೆಕ್ಸ್ಟು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಕೆಲವೊಬ್ಬರು ವಿಕ್ಟಿಮ್ಗಳು ಅಂದರೆ ತೊಂದರೆಗೆ ಒಳಗಾದಂಥ ಕೆಲವರು ಅವರ ಕೆಲವೊಂದು ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತವೆ. ಅಲ್ಲಿ ಅವನೇ ಮಾಡ್ತಾರೆ, ಕೋರ್ಟಲ್ಲಿ ಅವರೊಂದು ಗೈಡ್ಲೈನ್ಸ್ ಮಾಡಿದ್ದಾರೆ ಕೋರ್ಟಲ್ಲಿ, ಪ್ರಿಂಟೇಬಲ್ ಅಥವಾ ನಾನ್ ಪ್ರಿಂಟೇಬಲ್, ಪ್ರಿಂಟ್ ಮಾಡೋಂಗಿಲ್ಲ ಅಂತ, ಸುದ್ದಿ ರಿಪೋರ್ಟೇಬಲ್ ಅಥವಾ ಅನ್ರಿಪೋರ್ಟೇಬಲ್ ಅಂತ ಆ ಥರ ಸುದ್ದಿಗಳು ಕೆಲವು ಇರ್ತವೆ. ಅದು ಸೂಕ್ಷ್ಮ ಸುದ್ದಿಗಳು, ಕೆಲವೊಂದು ಮನಸ್ಸನ್ನು ಕಲಕುವುದು, ಕೆಲವೊಂದು ಸಮುದಾಯವನ್ನು ಕಲಕುವುದು, ಇನ್ನೊಂದು ಕೆಲವೊಂದು ಕಂಟ್ರಿಗೆ ಅಥವಾ ರಾಜ್ಯಕ್ಕೆ ದ್ವೇಷ ಭಾವನೆ ಮೂಡುವಂಥ ಒಂದು ಸುದ್ದಿಗಳಿದ್ದಾಗ ದಯವಿಟ್ಟು ಅದನ್ನು ಮಾಡೋದು ಬೇಡ, ಅಥವಾ ರೀತಿಯನ್ನು ಸ್ವಲ್ಪ ನಾವು ಚೇಂಜ್ ಮಾಡಬೇಕು. ಕಾನೂನು ಚೌಕಟ್ಟಲ್ಲೇ ಕೋರ್ಟಿಂದ ಅನುಮತಿ ಪಡೆದು ಮಾಡಬೇಕು ಅಂತ ಹೇಳುತ್ತೆ. ಉದಾಹರಣೆಗೆ ಒಂದು ಹೆಣ್ಮಗಳು ಯಾರೋ ಏನೋ ಅತ್ಯಾಚಾರಕ್ಕೆ ಒಳಗಾಗಿದ್ದರೆ ಆ ಹುಡುಗಿ ಹೆಸರಾಗಿರ್ಬೋದು, ವಯಸ್ಸಾಗಿರ್ಬೋದು, ಅಥವಾ ಇತರೆ ಕೆಲವು ಚೆಹರೆಯನ್ನು ನೀವು ಪಬ್ಲಿಕಲ್ಲಿ ಹೇಳೋಂಗಿಲ್ಲ. ಆ ಥರ ಅದು ಹೇಳಬಾರ್ದು. ಸೊ ಹೆಣ್ಮಗುವುದು ಅಥವಾ ವಂಚನೆಗೆ ಒಳಗಾದಂಥ ಯಾರು ಇರ್ತಾರೆ, ಏನೋ ವಿಕ್ಟಿಮ್ ಇರ್ತಾರೆ ಅಥವಾ ಆ ವಂಚನೆ ಒಳಗಾದವರು ಇರ್ತಾರೆ, ಅವ್ರ ಮುಖವನ್ನು ಬ್ಲರ್ ಮಾಡಬೇಕು ಅಂತ ಹೇಳುತ್ತೆ. ಇದು ಕೆಲವೊಂದು ಪಾಲಿಸೀಸ್ ನಾವು ಇಟ್ಕೊಂಡು ಮಾಡಬೇಕಾಗುತ್ತೆ. ಒಂದು ನೆಕ್ಸ್ಟು, ಒಬ್ಬ ಪತ್ರಕರ್ತ ಸಾಮಾನ್ಯವಾಗಿ ಯಾವುದೋ ಒಂದು, ಇವಾಗ ಹೆಂಗೆ ಹೇಳೋದನ್ನ, ಆರ್ಟಿಕಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಅಂದ್ಕೊಳ್ಳಿ. ಆ ಡಾಕ್ಯುಮೆಂಟ್ರಿ ನೇರವಾಗಿ ಒಬ್ಬ ವ್ಯಕ್ತಿಗೆ ನೋವಾಗುವಂಥ ಇರಬಾರ್ದು, ಅಥವಾ ಆ ವ್ಯಕ್ತಿಯನ್ನು ನಾವು ಚುಚ್ಚುವಂತ ಇರಬಾರ್ದು. ಏನು ಗೊತ್ತಾ, ಅಟ್ಲೀಸ್ಟ್ ಆ ವ್ಯಕ್ತಿಗೆ ನಾವು ಪರಿವರ್ತನೆ ಆಗುವ ರೀತಿಯಲ್ಲಿ ಹೇಳೋ ಥರ ಇರಬೇಕು ಅಂತ ಹೇಳುತ್ತೆ. ಆಯಿತಾ. ನೆಕ್ಸ್ಟು, ಇವಾಗೆಲ್ಲ A1 ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದುಬಿಟ್ಟಿದೆ. ಏನಾಗುತ್ತೆ ಅಂದರೆ ಕೆಲವರೆಲ್ಲ ಈ ಫೇಕ್ ವೀಡಿಯೋಗಳು ಮಾಡ್ತಾರೆ. ಉದಾಹರಣೆಗೆ ಡೀಪ್ ಫೇಕ್ ಅಂತ ಒಂದು ಅಪ್ಲಿಕೇಶನ್ ಇತ್ತು. ಅದು ಇಟ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳದು ಏನದು ಅಶ್ಲೀಲ ವೀಡಿಯೋಗಳು ಮಾಡ್ತಾಯಿದ್ರು. ಸೊ ಅದೇನಾಗ್ತಾಯಿತ್ತು, ಪಾಪ ಅವ್ರಿಗೆಲ್ಲರಿಗೂ ಭಾಳ ತೊಂದರೆ ಆಗ್ತಾಯಿತ್ತು. ಆ ಥರ ಎಲ್ಲ ಯೂಸ್ ಮಾಡ್ತಾಯಿದ್ರು. ಅದೆಲ್ಲ ಆಗಬಾರ್ದು ಅಂತ ಹೇಳ್ತಾರೆ, ಇಲ್ಲಿ ತಪ್ಪುವುದು ಅಂತ ಕೂಡ ಹೇಳ್ತಾರೆ. ಮತ್ತು ಕೆಲವೊಂದು ವೈಯಕ್ತಿಕ ಲಾಭ, ನಮ್ಮ ವೈಯಕ್ತಿಕ ಮಾಧ್ಯಮ ಅಥವಾ ಮಾಧ್ಯಮ ಸಂಸ್ಥೆ ಅಥವಾ ಪತ್ರಿಕಾ ಸಂಸ್ಥೆ ಏನಿರ್ತವೆ, ವೈಯಕ್ತಿಕ ಲಾಭಕ್ಕೆ ಕೆಲವೊಂದು ನಾವು ಸುದ್ದಿಗಳನ್ನು, ಅಂದರೆ ಇನ್ನೊಬ್ಬರಿಗೆ ನೋವು ಅಥವಾ ಮಾನಸಿಕ ಹಿಂಸೆ ಅಥವಾ ಮಾನಹಾನಿ ಆಗುವಂಥ ಸುದ್ದಿಯನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಮತ್ತು ಪಂಥೀಯ ಘರ್ಷಣೆಗಳು, ಕೋಮುಗಲಭೆಗಳು, ಜನಾಂಗೀಯ ಕಲಹಗಳು, ಒತ್ತೆ ಆಳುಗಳ ಸನ್ನಿವೇಶಗಳನ್ನು ಈ ಥರ ಪ್ರಸಾರ ಮಾಡಬೇಕಾದ್ರೆ, ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಮಖನ ಬ್ಲರ್ ಮಾಡಬೇಕು ಅಂತ. ಅದನ್ನು ಅಂದರೆ ನೀವು ಸುದ್ದಿ ಮಾಡಬೇಕಾದ್ರೆ ಇತರರಿಗೆ ಆ ಸುದ್ದಿಯಿಂದ ಪ್ರಚೋದನೆ ಮಾಡುವಂತೆ ನೀವು ಮಾಡಬಾರ್ದು, ಅಥವಾ ದೇಶದಲ್ಲಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಯಾಗುವಂತೆ ಮಾಡಬಾರ್ದು ಅಂತ ಹೇಳೋಕ್ಕೆ ಬಯಸುತ್ತೆ. ಮತ್ತು ಸಾರ್ವಜನಿಕ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನೀವು ಸುದ್ದಿಯನ್ನು ಮಾಡಬೇಡಿ ಅಂತ ಹೇಳುತ್ತೆ ಗೈಡ್ಲೈನ್ಸ್. ಇನ್ನೊಂದಿದೆ ಇಲ್ಲಿ, ಈ ಮಾಹಿತಿ ಕೆಲವೊಂದು ತೊಗೊಂಡು ನಾವು ಸುದ್ದಿ ಮಾಡ್ಬೋದು ಅಂತ. ಖಂಡಿತ ಮಾಡ್ಬೋದು. ಯಾವುದೋ ಒಂದು ರೋಡ್ ಕೆಲಸ ಆಗಿರ್ತದೆ, ಉದಾಹರಣೆ ಹೇಳೋದಾದರೆ ಯಶವಂತಪುರ ಬೆಂಗಳೂರಲ್ಲಿ ಇಟ್ಕೊಳ್ಳಿ. ಆ ಒಂದು ಯಶವಂತಪುರ ಬೆಂಗಳೂರಿನಲ್ಲಿ ಯಾವುದೋ ಒಂದು ವಾರ್ಡಲ್ಲಿ, ಯಾವುದೋ ಒಂದು ಏರಿಯಾದಲ್ಲಿ ರಸ್ತೆ ಹಾಕಿರ್ತಾರೆ. ಆವಾಗ ನಿಮಗೆ ಪತ್ರಕರ್ತ ಆದಾಗ ನಿಮಗೇನೋ ಒಂದು ಅನುಮಾನ ಬರ್ಬೋದು. ನೀವು ಸುಮ್ಮನೆ ಸುಳ್ಳು ಸುದ್ದಿ ಎಲ್ಲ ಮಾಡೋ ಬದಲು ಒಂದು ಮಾಹಿತಿ ಅಂತ ಇರ್ತದೆ, ಆ ಮಾಹಿತಿ ಮುಖಾಂತರ ಮಾಹಿತಿ ತೊಗೊಂಡು ಎಷ್ಟು ಅಡಿ ಹಾಕಿದ್ದಾರೆ, ಎಷ್ಟು ಇಂಚ್ ಹಾಕಿದ್ದಾರೆ, ಎಷ್ಟು ಕಿಲೋಮೀಟ್ರ್ ಹಾಕಿದ್ದಾರೆ, ಹಣ ಎಷ್ಟು ಬಿಡುಗಡೆ ಆಗಿದೆ, ಆ ಥರ ತೊಗೊಂಡು ಅದ್ರ ಮೇಲೆ ಸುದ್ದಿ ಮಾಡ್ಬೋದು. ಅದನ್ನೇ ಅವಳು ಹೇಳಿದ್ದು, ಸಾಕ್ಷಿ ಇಲ್ಲದೆ ಸುದ್ದಿ ಮಾಡಿದರೆ ಅದು ಸಮಸ್ಯೆ ಬರುತ್ತೆ ಅಂತ ಅಷ್ಟೇನಿಲ್ಲ. ಮಾಹಿತಿ ತೊಗೊಂಡು ಮಾಡ್ಬೋದು. ಅದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಕೇವಲ ಪತ್ರಕರ್ತರು ಮಾತ್ರ ಮಾಹಿತಿ ಕೇಳಬೇಕು ಅಂತೇನಿಲ್ಲ. ದೇಶದಲ್ಲಿ ಇರುವ ಪ್ರತಿಯೊಬ್ಬ ನಾಗರಿಕನ ಹಕ್ಕದು. ಮಾಡ್ಬೋದು. ಕೆಲವರು ಮಾಹಿತಿ ಕೊಡ್ತಾರೆ, ಕೆಲವು ತಪ್ಪಿಸ್ಕೊಳ್ತಾರೆ, 8G ಅಂತ ಹಾಕ್ತಾರೆ. ಆವಾಗ ನೀವು ಅಪೀಲ್ ಹೋಗಬೇಕು ಮೇಲ್ಮನವಿಗೆ. ಯಾರು ಅಧಿಕಾರಿಗಳು ನಿಮಗೆ ಮಾಹಿತಿ ಕೊಡಲ್ವೋ ಆ ಅಧಿಕಾರಿಗೆ ನೀವು ದಂಡ ಕೂಡ ಹಾಕ್ಸ್ಬೋದು. ನಾನೇ ಆ ಕೆಲಸ 2-3 ಮಾಡಿದ್ದೀನಿ. ಮುಂದೇನು ನೋಡೋಣ, 2-3
ಬುದ್ಧಿ ಕಲಿಸ್ಬೇಕು ಅಂತಿದ್ದೀವಿ, ಕಲಿಸ್ತೀವಿ. ಆಮೇಲೆ ಈ ಏನು ಪತ್ರಕರ್ತರು ಕೆಲವರು ಅವರ ಒಂದು ಗೈಡ್ಲೈನ್ಸನ್ನು ಮೀರಿ ಕೆಲಸ ಮಾಡಬಾರ್ದು. ಒಂದ್ಸರಿ ಅವ್ರಿಗೇನೇನು ಅನುಮಾನ ಬಂದರೆ ಅವ್ರು ಸಂಪಾದಕರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಬೇಕು. ಆಮೇಲೆ ಅವರಲ್ಲಿ ಕೆಲವು ಲೀಗಲ್ ಟೀಮ್ ಅಂತ ಇರ್ತವೆ ಮಾಧ್ಯಮ ಕಂಪ್ನಿಗಳಲ್ಲಿ ಅಥವಾ ಮುದ್ರಣ ಮಾಧ್ಯಮದಲ್ಲಿ. ಆ ಲೀಗಲ್ ಟೀಮ್ ಮತ್ತು ಕಾನೂನು ತೊಡಕುಗಳ ಬಗ್ಗೆ ಮಾತನಾಡಿಕೊಂಡು ಸುದ್ದಿ ಮಾಡೋದು ಉತ್ತಮ ಅಂತ ಗೈಡ್ಲೈನ್ಸ್ ಹೇಳುತ್ತೆ. ಆಮೇಲೆ ಪತ್ರಕರ್ತರು ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಬಾರ್ದು, ಯಾವುದೇ ರೀತಿಯ ಕಮಿಷನ್ಗೆ ಒಳಗಾಗಬಾರ್ದು, ಯಾವುದೇ ರೀತಿಯ ಸಹಾಯವನ್ನು ಅಂದರೆ ಯಾರೋ ಒಂದು ಸುದ್ದಿ ಮಾಡೋಕ್ಕೆ ಹೋದಾಗ ನನ್ನ ಬಗ್ಗೆ ಮಾಡಬೇಡಪ್ಪ, ನೀಗೇನು ಬೇಕು ಹೇಳಪ್ಪ ಅಂತ ಅಂದಾಗ ಆಮಿಷೆಗೆಲ್ಲ ಒಳಗಾಗಬಾರ್ದು ಅಂತ ಹೇಳುತ್ತೆ. ಎಷ್ಟು ಜನ ಅದು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಹೋಗಲ್ಲ. ಮಾಡಬಾರ್ದು ಅಂತ ಹೇಳುತ್ತೆ ಅಷ್ಟೇ. ಇಲ್ಲಿ ಅದು ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ಏನದು ಭಯಾನಕ ಚಿತ್ರ ನೀವು ಛಾಯಾಗ್ರಹ ಮಾಡಬೇಕಾದ್ರೆ ದೃಶ್ಯ ಮಾಡಬೇಕು ಅಂದರೆ ಯಾರಿಗೋ ಮಚ್ಚಲ್ಲಿ ಹೊಡಿಯೋದು, ಯಾರಿಗೋ ಒಬ್ಬ ಲ್ಯಾಂಗಲ್ಲಿ ಹೊಡಿಯೋದು, ಇನ್ಯಾರಿಗೋ ಶೂಟ್ ಮಾಡೋದು, ಅದೆಲ್ಲ ಏನಾಗುತ್ತೆ ಭಯಭೀತ ಮಾಡುವಂಥ ಒಂದು ಇದು ದೃಶ್ಯ ಆಗಿರ್ತದೆ. ಅಂಥದ್ದನ್ನ ಬ್ಲರ್ ಮಾಡಬೇಕು ಅಂತ ಹೇಳುತ್ತೆ. ಎಷ್ಟು ಜನ ಫಾಲೋ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಫಾಲೋ ಮಾಡೋರಿಗೆಲ್ಲ ನಾನು ಓಕೆ ಮಾಡ್ತಾರೆ, ಯಾರು ಮಾಡೋದು ದಯವಿಟ್ಟು ಅವ್ರಿಗೆ ಮಾಡಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ವೈಯಕ್ತಿಕವಾಗಿ. ಒಟ್ಟಲ್ಲಿ ಹೇಳಿದಷ್ಟೇ ಗೈಡ್ಲೈನ್ಸು. ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನು ವೈಭವೀಕರಣ ಮಾಡಬಾರ್ದು. ಅದೇ ರೀತಿಯಾಗಿ ಅವರನ್ನು ತೇಜವಾದ ಕೂಡ ಮಾಡಬಾರ್ದು. ಇರೋದನ್ನ ಇದ್ದಂಗೆ ಹೇಳಬೇಕು. ನೀವೇನೇ ಹೇಳಿದ್ರು ಅದಕ್ಕೆ ಬಲವಾದ ಎವಿಡೆನ್ಸ್ ಇರಬೇಕು. ನಾಳೆ ಕಾಲ ಸುದ್ದಿ ಮಾಡಿದಾಗ ನಿಮ್ಮೇಲೆ ಅವನು ಡಿಫಾಮೇಟ್ರಿ ಕೇಸ್ ಹಾಕ್ತಾನೆ, ಅವಾಗ ನೀವೇನು ಮಾಡ್ತೀರಾ? ಸೊ ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದ್ದರೆ ಡಿಫಾಮೇಟ್ರಿ ಎಲ್ಲ ಇನ್ನೊಂದು 50 ಕೇಸ್ ಹಾಕ್ಕೊಂಡ್ಲಿ ನಾವು ಫೈಟ್ ಮಾಡ್ಬೋದಾ? ನಾವು ಗೆಲ್ಬೋದಾ? ನಾವು ಗೆದ್ರೆ ಮತ್ತೆ ಆಮೇಲೆ ನಾವು ಕೇಸ್ ಹಾಕ್ಬೋದಾ? ಅದನ್ನು ಹೇಳ್ತಾರೆ. ಎವಿಡೆನ್ಸ್ ಇಲ್ಲದೆ ದಯವಿಟ್ಟು ಸುದ್ದಿ ಮಾಡಿಬಿಟ್ಟು ಹೇಳುತ್ತೆ. ಇಲ್ಲಿ ಕೆಲವು ಗೈಡ್ಲೈನ್ಸ್ ಇದೆ. ಚುನಾವಣೆ ಕುರಿತು ಸುದ್ದಿ ಮಾಡುವಾಗ ಚುನಾವಣೆ ಪೂರ್ವ ಅಂದರೆ ಒಂದು 15 ದಿವಸ ಅವರೊಂದು ಗೈಡ್ಲೈನ್ಸ್ ಇರುತ್ತೆ ಚುನಾವಣಾ ಆಯೋಗದವ್ರದ್ದು. ಆ ಗೈಡ್ಲೈನ್ಸ್ ಬರೋಕ್ಕೆ ಮುಂಚೆನೇ ಸುದ್ದಿ ಅವನ ಬಗ್ಗೆ ಮಾಡ್ಬೋದು. ಆ ಗೈಡ್ಲೈನ್ಸ್ ಒಂದು ಸರಿ ನಿಮಗೆ ಜಾರಿಗೆ ಬಂದಮೇಲೆ ಅವನ ಬಗ್ಗೆ ಚಂದ್ರ ಇಂದ್ರ ಅಂತ ಹೊಗಳಿ ಬರೆಯೋದೆಲ್ಲ ಮಾಡ್ಕೊಳ್ದು ಅಂತ ಹೇಳುತ್ತೆ. ಆಯಿತಾ? ರಾಜಕೀಯ ವರ್ಣಪಟಲಾದ್ಯಂತ ವರದಿ ಮಾಡಬಾರ್ದು. ಅಂದರೆ ಅದು ಹೇಳಿದ್ನಲ್ಲ, ರಾಜಕೀಯವಾಗಿ ಅವ್ರನ್ನ ವರ್ಣರಂಜಿತವಾಗಿ ಹೊಗಳ್ಬಾರ್ದು ಅಂತ, ಅದನ್ನೆಲ್ಲ ಮಾಡಬಾರ್ದು. ಚುನಾವಣೆಗೆ ಸಂಬಂಧಿಸಿದ ಸುದ್ದಿಗಳನ್ನು ಪ್ರದರ್ಶನ ವರದಿ ನ್ಯಾಯಸಮ್ಮತವಾಗಿರಬೇಕು. ಚುನಾವಣೆಗೆ ಸಂಬಂಧಪಟ್ಟ ಸುದ್ದಿಗಳು ನ್ಯಾಯಸಮ್ಮತವಾಗಿರಬೇಕು ಅನ್ನುತ್ತೆ. ಅಭ್ಯರ್ಥಿಗಳು ಇನ್ನೊಬ್ಬ ಅಭ್ಯರ್ಥಿಯ ವಿರುದ್ಧ ಆರೋಪವನ್ನು ಮಾಡಿದರೆ ಇನ್ನೊಂದು ಕಡೆಯಿಂದ ಕಮೆಂಟ್ಗಳನ್ನು ಪಡೆಯುವ ಪ್ರಯತ್ನ ಇರಬೇಕು. ಯಾಕೆ ಈ ಪಾಯಿಂಟ್ ಹೇಳ್ತೀನಿ ಅಂದರೆ, ಈಗ ಉದಾಹರಣೆಗೆ XYZ ಒಬ್ಬರನ್ನ ಇಂಟರ್ವ್ಯೂ ಮಾಡ್ತೀರಾ, ಅವನಂತಾನೆ ನಮ್ಮ ಸರ್ಕಾರದಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ದೀವಿ, ಹಿಂದೆ ಇದ್ದವ್ರು ಮಾಡಿಲ್ಲ, ABCD ಅಂತ ಕೇಳಿದಾಗ ಇದೇ ಮಾತು ಹೋಗಿರ್ಬೇಕು. ಸ್ವಾಮಿ ನಾವು ಇಂಟರ್ವ್ಯೂ ಮಾಡಿದ್ವಿ, XYZ ಈ ಥರ ಹೇಳ್ತಾ ಇದ್ದಾರೆ, ಇದಕ್ಕೆ ತಾವೇನು ಉತ್ತರ ಕೊಡ್ತೀರಾ ಅಂತ ಕೇಳಬೇಕು. ಯಾಕೆ ಅಂದರೆ ಜನರಿಗೆ ಇದು ಗೊತ್ತಾಗಬೇಕು ಏನಾಗ್ತಾಯಿದೆ ಏನಾಗ್ತಾಯಿಲ್ಲ ಅಂತ. ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳೋಕ್ಕೆ ಬಯಸ್ತಾರೆ ಅಷ್ಟೇ. ಯಾಕೆ ಅಂದರೆ ಒಂದು ಸೈಡ್ ಇರಬಾರ್ದು ಅಂತ ಇಬ್ಬರನ್ನೂ ಪ್ರಶ್ನೆ ಮಾಡಬೇಕು. ಜಡ್ಜ್ ನೋಡಿ ಯಾರೋ ಒಂದು ಕೇಸ್ ಹಾಕ್ಕೊಂಡಿದ್ರೆ ಅವರು ಒಬ್ಬನೇ ಕೇಳಲ್ಲ. ಅವರು ಏನದು ಅಪೆಲೆಂಟು ಡಿಫೆಂಡೆಂಟು ಇಬ್ಬರನ್ನೂ ಅವರು ಹೇಳುವಂಥದ್ದು ಆಲಿಸಿ ಒಂದು ತೀರ್ಮಾನ ಮಾಡ್ತಾರೆ. ನೀವು ಕೂಡ ಯು ಆರ್ ನಾಟ್ ಎ ಜಡ್ಜ್, ಯು ಆರ್ ನಾಟ್ ಎ ಕೋರ್ಟ್, ಬಟ್ ಸ್ಟಿಲ್ ಅವ್ರ ಥರ ನೀವು ಕೂಡ ಹೊರಗಡೆ ಮಾಡ್ಬೋದು ಅಂತ ಹೇಳ್ತಾರೆ. ಹಂಗಂತ ದಯವಿಟ್ಟು ಎಲ್ಲನೂ ಓವರಾಗಿ ಮಾಡೋಕ್ಕೆ ಹೋಗ್ಬಿಡ್ದು, ನೀವು ನಿಮ್ಮ ಅಳತೆಯಲ್ಲಿ ಮಾಡ್ಬೋದು ಅಷ್ಟೇ. ಪಕ್ಷಗಳು ಅಭ್ಯರ್ಥಿಗಳು ಅಥವಾ ಇತರ ಸುದ್ದಿಗಳನ್ನು ರಾಜಕೀಯವಾಗಿ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ನೀವೇನೋ ಒಂದು ಸುಳ್ಳು ಸುದ್ದಿ ಹೇಳ್ಬಿಡೋದು, ಆಮೇಲೆ ನಾನು ಹೇಳಲೇ ಇಲ್ಲ ಅನ್ನೋದು, ತಿರುಚಿದ್ದಾರೆ ಅನ್ನೋದು,
ಡಿಫ್ಯಾಮೇಟ್ರಿ ಕೇಸ್ ಹಾಕೋದು, ಇನ್ನೊಂದು ಆಗೋದು, ಅವನ್ನೆಲ್ಲ ಹೋಗಿ MIBಲಿ ಯಾರನ್ನೋ ಇನ್ಫ್ಲೂಯೆನ್ಸ್ ಮಾಡಿಸಿ ಚಾನಲ್ ಮುಚ್ಚಿಸುವಂಥ ಕೆಲಸ ಮಾಡೋದು. ಇವೆಲ್ಲ ಆಗಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಅಷ್ಟೇ. ಸುದ್ದಿಯ ಮೂಲವಾಗಿ ಸಾಮಾಜಿಕ ಮಾಧ್ಯಮವನ್ನು ಉದ್ಧರಿಸುವ ಅಥವಾ ಸರಿಯಾದ ಶ್ರದ್ಧೆ ನಡೆಸುವಂತೆ ಇರಬೇಕು. ಜೊತೆಗೆ ಅಭಿಪ್ರಾಯ ಸಂಘರ್ಸ್ಬೋದು. ಈಗ ಹೆಂಗೆ ಅಂದರೆ ಸರ್ವೆ ಎಲ್ಲ ಮಾಡ್ತಾರೆ ನೋಡಿ. ಉದಾಹರಣೆಗೆ ಚುನಾವಣೆ ಪೂರ್ವ ಸಮೀಕ್ಷೆ, ಚುನಾವಣೆ ನಂತರ ಸಮೀಕ್ಷೆ, ಅದೆಲ್ಲ ಮಾಡ್ಬೋದು. ಸರ್ವೆ ಎಲ್ಲ ಮಾಡ್ಬೋದು. ಅದು ಮಾಧ್ಯಮದವರು ಮಾಡ್ಬೋದು, ಮಾಧ್ಯಮ ಏಜೆನ್ಸಿಗಳು ಮಾಡ್ಬೋದು. ಇವಾಗೆಲ್ಲ ಸರ್ವೆ ಕೆಲವೊಂದು ಕಂಪ್ನಿಗಳು ಇದ್ದಾವೆ, ಮಾಡ್ಬೋದು. ಆ ಸರ್ವೆಯಲ್ಲಿ ಹೇಳ್ಬೋದು, ಏನು ತೊಂದರೆ ಏನಿಲ್ಲ. ಸಮೀಕ್ಷೆ ಹೇಳ್ಬೋದು, ಅದು ಹೇಳ್ಬಾರ್ದು ಅಂತ ಏನಿಲ್ಲ, ಹೇಳ್ಬೋದು. ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇಷ್ಟೆಲ್ಲ ಲಾಸ್ಟ್ ಇನ್ನೊಂದಿದೆ, ಪತ್ರಕರ್ತರ ಸಂಘದ ಜವಾಬ್ದಾರಿಗಳು. ಬರೀ ಇಷ್ಟೊತ್ತು ಪತ್ರಕರ್ತರು, ಸಂಪಾದಕರು, ಚಾನೆಲ್ ಬಗ್ಗೆನೇ ಹೇಳ್ತಾ ಇದ್ವಿ. ಈಗ ಕೆಲವರು ಮಾಧ್ಯಮ ಸಂಘಗಳು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಜವಾಬ್ದಾರಿಯಿಂದ ಇರಬೇಕು. ಅವರು ಕೂಡ ಏನು ಮಾಡಬೇಕು, ಮೆಂಬರ್ಶಿಪ್ ಕೊಡಬೇಕಾದ್ರೆ ಅವ್ರದ್ದೇ ಆದಂಥ ಕೆಲವು ಗೈಡ್ಲೈನ್ಸ್ ಇರ್ತವೆ, ನೋಡಬೇಕು. ಅವರೇ ನಿಜವಾಗ್ಲೂ ಪತ್ರಕರ್ತರ ಇಲ್ಲ ಪತ್ರಕರ್ತರ ಚೆಕ್ ಮಾಡಬೇಕು. ಪತ್ರಕರ್ತರಾಗಿದ್ದರೆ ಎಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡಿ ಏನು ಅನುಭವ ತೊಗೊಂಡಿದ್ದಾರೆ ನೋಡಬೇಕು. ಪ್ರೆಸೆಂಟಲ್ಲಿ ಈಗ ಮೆಂಬರ್ಶಿಪ್ ಕೊಡುವಾಗ ಅವರು ನಿಜ ಪತ್ರಕರ್ತರಾಗಿದ್ದಾರೆ ನೋಡಿ ಕೆಲವು ಮಾನದಂಡ ಇರ್ತವೆ. ಆ ಸಂಪಾದಕರಿಂದ ಇವರು ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ತೊಗೊಂಡಿರ್ಬೇಕು, ಆಫರ್ ಲೆಟ್ರ್ ಇರಬೇಕು. ಇಲ್ಲ ಸಂಪಾದಕರಿಂದ ಸಂಘಕ್ಕೆ ಒಂದು ಲೆಟ್ರ್ ಮಾಡಿಸ್ಬೇಕು, ನಮ್ಮಲ್ಲಿ ಇವ್ರು ಕೆಲಸ ಮಾಡ್ತಾಯಿದ್ದಾರೆ, ಮೆಂಬರ್ಶಿಪ್ ಕೊಡ್ಬೋದು ಅಂತ ಅವ್ರು ಹೇಳಬೇಕು. ID ಕಾರ್ಡ್ ಇರಬೇಕು. ಮತ್ತು ಕೆಲವೊಂದು ಮಾನದಂಡ ತೊಗೊಂಡು ಮೆಂಬರ್ಶಿಪ್ ಕೊಡಬೇಕು. ಮೆಂಬರ್ಶಿಪ್ ಕೊಟ್ಟ ಮೇಲೆ ಮತ್ತೆ ಫಾಲೋ ಮಾಡಬೇಕು ಅವರನ್ನು. ಇವು ಸಂಘದ ಹೆಸರು ಹೇಳ್ಕೊಂಡು ಎಲ್ಲನೂ ಗೂಂಡಾಗಿರಿ ಮಾಡ್ತಾವ್ರ, ಕೆಲವು ಜನಗಳಿಗೆ ಬೆದರಿಕೆ ಮಾಡಿ ದುಡ್ಡು ವಸೂಲಿ ಮಾಡ್ತಾವ್ರ, ಎಲ್ಲ ನೋಡಬೇಕು. ಜೊತೆಗೆ ಸಂಘದ್ದೇ ಆದಂಥ ಕೆಲವು ಗೈಡ್ಲೈನ್ಸ್ ಇದ್ದಾವೆ, ಅದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇಷ್ಟೊತ್ತು ಏನು ಈಗ ಮುಖ್ಯವಾಗಿ ಮಾಡಬೇಕು ಅದು ಮಾಡಿದ್ದೀನಿ. ಸೊ ನಾನು ನಿಮ್ಗೆ ಹೇಳಿದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಪರ್ಟಿಕ್ಯುಲರಾಗಿ ನಮ್ಮ ಮಹೇಶ್ ಅವರಾಗಿರ್ಬೋದು, ದಕ್ಷಿಣಾಮೂರ್ತಿಯವರಾಗಿರ್ಬೋದು, ನಾಯಕ್ ಸರ್ ಆಗಿರ್ಬೋದು, ಇನ್ನೂ ಹಲವರು ಇದ್ದಾರೆ. ಅವರಿಗೆಲ್ಲ ನಾನು ಇವಾಗ ಹೇಳ್ತಾಯಿದ್ದೀನಿ, ದಯವಿಟ್ಟು ಇದು ತಿಳ್ಕೊಳ್ಳಿ. ನಿಮಗೆ ನಾನು ಮತ್ತೆ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.